ಸನಾತನ ಸಂಪದದ ಈ ತಿಂಗಳ 2ನೇ ಅಧ್ಯಾಯವನ್ನು ಸಂಪನ್ನಗೊಳಿಸಲು ನಮ್ಮೊಂದಿಗಿರುವವರು ಶ್ರೀ ರಾಜೇಶ್ ದೇವರಕೋಣೆ. ಶ್ರೀಯುತರು ದಿಗಂತ ಮುದ್ರಣ ಯಯ್ಯಾಡಿ ಮಂಗಳೂರಿನ ವ್ಯವಸ್ಥಾಪಕರು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಂಗಳೂರು ವಿಭಾಗದ ಭೌತಿಕ ಪ್ರಮುಖರೂ ಆಗಿ ಅನೇಕ ಸೇವಾ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ. ಒಳ್ಳೆಯ ವಾಗ್ಮಿಗಳು ಆಗಿರುವ ಶ್ರೀ ರಾಜೇಶ್ ಇವರು ಇಂದಿನ ಅಧ್ಯಾಯದಲ್ಲಿ ಭಾರತ ದರ್ಶನದ ಬಗ್ಗೆ ನಿಮಗೆ ಚಿತ್ರಗಳ ಮೂಲಕ ತಿಳಿ ಹೇಳಲಿದ್ದಾರೆ. ಈಗ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಯಾದ ಸಚಿನ್ ಇವರಿಂದ ವೈಯಕ್ತಿಕ ಗೀತೆ, ತದನಂತರ ಶ್ರೀ ರಾಜೇಶ್ ದೇವರಕೋಣೆ ಇವರಿಂದ ಉಪನ್ಯಾಸ. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ. ನಂದನವನ ಸಿರಿಯೋ ಭಾರತ ವೈಭವವೋ, ನಂದನವನ ಸಿರಿಯೋ ನಮ್ಮ ಭಾರತ ವೈಭವವೋ. ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು, ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು. ಮಹಾಮಹಿಮರ ದಿವ್ಯ ಗಾನವೇ ಭಾರತ ವೈಭವವೋ, ಮಹಾಮಹಿಮರ ದಿವ್ಯ ಗಾನವೇ ಭಾರತ ವೈಭವವೋ. ಸರ್ವಮತ ಸಮ್ಮತವು ಏಕತೆಯ ಸಹಕಾರ, ಸರ್ವಮತ ಸಮ್ಮತವು ಏಕತೆಯ ಸಹಕಾರ. ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವೋ, ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವೋ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ. ನಂದನವನ ಸಿರಿಯೋ ಭಾರತ ವೈಭವವೋ, ನಂದನವನ ಸಿರಿಯೋ ನಮ್ಮ ಭಾರತ ವೈಭವವೋ, ನಮ್ಮ ಭಾರತ ವೈಭವವೋ. ಧನ್ಯವಾದ. ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವು ಭಾರತದ ಭೂಪಟವನ್ನು ನಾವು ನೋಡ್ತೇವೆ. ನಾವು ಅದನ್ನು ಚೆನ್ನಾಗಿ ಬರೆದು ಅದರಲ್ಲಿ ಅಂಕಗಳನ್ನು ಕೂಡ ನಾವು ಗಳಿಸ್ತಾ ಇದ್ದೇವೆ. ಆ ಭೂಪಟದಲ್ಲಿ ಆ ಚಿತ್ರವನ್ನು ಬರೆದ ನಂತರ ಅದರ ಮೇಲ್ಭಾಗದಲ್ಲಿ ಭಾರತ ರಾಜಕೀಯ ಅಂತ ಬರೆದಿರುತ್ತದೆ, ಅಥವಾ ಇಂಡಿಯಾ ಪೊಲಿಟಿಕಲ್ ಅಂತ ಬರೆದಿರುತ್ತದೆ. ಅಂದರೆ ಒಂದು ಪೊಲಿಟಿಕಲ್ ಮ್ಯಾಪ್. ಅದನ್ನು ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ನೋಡ್ತೇವೆ, ಓದ್ತೇವೆ, ಬರೀತೇವೆ. ಆದರೆ ಇಲ್ಲಿ ಇರುವ ಚಿತ್ರ ಸ್ವಲ್ಪ ಭಿನ್ನವಾಗಿರುವಂಥದ್ದು. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಕೇಳಿದರೆ, ನಾವು ಇದನ್ನು ನೋಡಿದ್ದೀರಾ ಅಂತ ಕೇಳಿದ್ರೆ ಯಾರು ನೋಡಿಲ್ಲ ಅಂತ ಹೇಳುವವರು ಬಹುಶಃ ಈ ಶಾಲೆಯಲ್ಲಿ ಯಾರು ಇರಲಿಕ್ಕಿಲ್ಲ. ಆದರೆ ತುಂಬಾ ಶಾಲೆಗಳಲ್ಲಿ ಇಂತಹ ಒಂದು ಚಿತ್ರವನ್ನ ಅಫ್ಘಾನಿಸ್ತಾನ್, ಅಲ್ಲಿಂದ ಬ್ರಹ್ಮದೇಶ ಅಂತಂದ್ರೆ ಇವತ್ತಿನ ಮಯನ್ಮಾರ್ ತನಕ, ಆನಂತರ ಉತ್ತರದಲ್ಲಿ ಕಾಶ್ಮೀರ ಹಿಮಾಲಯದ ಭಾಗದಿಂದ ಕೆಳಗಡೆ ಕನ್ಯಾಕುಮಾರಿಯ ತನಕ ಇರುವಂತಹ ಒಂದು ಸಂಸ್ಕೃತಿಯ ಆಧಾರದ ಮೇಲೆ ಇದನ್ನ ಒಂದು ಭಾರತ ಅಂತ ಹೇಳುವಾಗ ಸಾಂಸ್ಕೃತಿಕ ಭಾರತ, ಇದರ ಪರಿಚಯವನ್ನ ಮಾಡಿಕೊಡುವಂತಹ ಈ ಕಾರ್ಯಕ್ರಮ, ಇದಕ್ಕೆ ಭಾರತ ದರ್ಶನ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಭಾರತ ದೇಶವನ್ನ ನಾವು ಮಾತೃಭೂಮಿ ಅಂತ ಹೇಳ್ತೇವೆ. ನಮಗೆ ಇದು ಭೂಮಿ ಮಾತ್ರವಲ್ಲ,
ಬದಲಾಗಿ ಮಾತೃಭೂಮಿ ಅಂದ್ರೆ ಈ ಭೂಮಿ ನಮಗೆ ತಾಯಿ. ಜಗತ್ತಿನಲ್ಲಿ ಇನ್ಯಾವುದೇ ದೇಶ ಇಲ್ಲ ಭೂಮಿಯನ್ನ ತಾಯಿಯ ಸ್ವರೂಪದಲ್ಲಿ ನೋಡುವಂತಹ ಇನ್ನೊಂದು ದೇಶ ಇಲ್ಲ. ನಮ್ಮ ದೇಶದ ವಿಶೇಷತೆ. ಯಾಕೆ ಇದು ಮಾತೃಭೂಮಿ ಅಂತ ನಾವು ತಿಳ್ಕೊಳ್ಳೋಣ. ಅವಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ್ರು, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಒಂದು ಶ್ಲೋಕವನ್ನ ನೆನಪು ಮಾಡಿದ್ರು. ಈ ಭೂಮಿ ನಮಗೆ ತಾಯಿ, ನಾವು ಇದರ ಮಕ್ಕಳು. ಇದು ಈ ಶ್ಲೋಕದ ಅರ್ಥ, ಈ ವಾಕ್ಯದ ಅರ್ಥ. ಯಾವಾಗಿಂದ ಹೇಳಿದ್ದಾರೆ? ಸಹಸ್ರಾರು ವರ್ಷಗಳಿಂದ ಈ ನೆಲದಲ್ಲಿ ಇದನ್ನು ಹೇಳಿಕೊಂಡು ಬಂದಿದ್ದೇವೆ. ಈ ಭೂಮಿ ನಮಗೆ ತಾಯಿ, ನಾವು ಇದರ ಮಕ್ಕಳು. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬೇರೆ ಬೇರೆ ರೀತಿಯ ಶ್ಲೋಕಗಳನ್ನೆಲ್ಲ ಹೇಳ್ತಾ ಹೋಗ್ತೇವೆ. ಇಲ್ಲಿ 2 ಚಿತ್ರಗಳನ್ನು ತೋರಿಸಿದೆ, ಇದರ ಅರ್ಥವನ್ನ ಹೇಳ್ತಾ ಹೋಗ್ತೇವೆ. ನಮ್ಮನ್ನು ಇಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳಿದ್ದೇವೆ. ನಮ್ಮನ್ನ ದೊಡ್ಡವರು ಎತ್ತಿ ಆಡಿಸಿದ್ದಾರೆ. ಎತ್ತಿ ಆಡಿಸಬೇಕಾದ್ರೆ ಅವರೇನಂತ ನಮ್ಮನ್ನೆಲ್ಲ ಅಮ್ಮ ಅಂತ ಹೇಳಿದ್ದಾರೆ. ಏನಮ್ಮ ಅಂತ ಕೇಳ್ತಾರೆ, ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ. ಅದೇ ರೀತಿ ಮಾತಾಡಿಸ್ತಾರೆ. ಅಮ್ಮ ಅಂತಂದ್ರೆ ಪ್ರತಿಯೊಂದು ಪದಕ್ಕೆ ನಿಜ ಅರ್ಥ ಅಂತ ಇರುತ್ತದೆ, ಭಾವಾರ್ಥ ಅಂತ ಇರುತ್ತದೆ, ಗೂಢಾರ್ಥ ಅಂತ ಇರುತ್ತದೆ. ಹಾಗೆ ಅಮ್ಮ ಅನ್ನುವುದಕ್ಕೆ ನಿಜ ಅರ್ಥ ಏನು? ಕಂಕುಲಲ್ಲಿ ಒಂದು ಮಗುವನ್ನು ಇಟ್ಟುಕೊಂಡು ಅಥವಾ ಕೈಯಲ್ಲಿ ಮಗುವನ್ನು ಕರ್ಕೊಂಡು ಹೋಗ್ತಾ ಇರುವವರಿಗೆ ಅಥವಾ ಮಕ್ಕಳಿರುವವರಿಗೆ ಅಮ್ಮ ಅಂತ ಹೇಳುದು ನಿಜವಾದ ಅರ್ಥ. ಆದ್ರೆ ಸಣ್ಣ ಮಕ್ಕಳನ್ನು ಕೂಡ ಅಮ್ಮ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿದ್ದಾರೆ ಇಲ್ಲ, ಆದ್ರೂ ಅಮ್ಮ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಭಾವಾರ್ಥ. ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಿಯ ಸ್ವರೂಪದಲ್ಲಿ ಕಾಣಬೇಕು, ಮಾತೃದೇವೋಭವ ಅಂತ ಈ ರೀತಿಯದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ವಾಸ್ತವಿಕವಾಗಿ ಏನು? ಮುಂದೆ ಆ ಮಕ್ಕಳು ದೊಡ್ಡವರಾದ ನಂತರ, ಮದುವೆಯಾದ ನಂತರ ಅವರಿಗೆ ಮಕ್ಕಳಾಗ್ತಾರೆ. ವಾಸ್ತವಿಕವಾಗಿಯೂ ಸತ್ಯ ಅದು, ಭಾವನಾತ್ಮಕವಾಗಿಯೂ ಸತ್ಯ, ವಾಸ್ತವಿಕವಾಗಿಯೂ ಸತ್ಯ. ಹಾಗಾಗಿ ಭಾವ ಸತ್ಯ ಮತ್ತು ವಾಸ್ತವಿಕ ಸತ್ಯ ಎರಡೂ ಇದೆ. ಹಾಗಾಗಿ ಸೃಷ್ಟಿಸುವ ಗುಣವಿರುವ ಹೆಣ್ಣನ್ನ ತಾಯಿ ಅಂತ ಹೇಳುತ್ತೇವೆ. ಇನ್ನು ನಮಗೆಲ್ಲ ಗೊತ್ತಿರ್ಬೋದು, ಪೇಟೆಯಲ್ಲಿದ್ದವರಿಗೆ ಸ್ವಲ್ಪ ಕಷ್ಟ, ಹಳ್ಳಿಯಿಂದ ಬಂದವರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ಸಸಿ ಮೊಳಕೆ ಹೊಡಿಬೇಕಂತ ಮೊದಲು ಬೀಜ ಅನ್ನ ನೆಲದಲ್ಲ ಹಾಕಬೇಕು. ಬೀಜ ಮೊಳಕೆ ಹೊಡಿಬೇಕು ಅಂತಲ್ಲಿ ಆ ಬೀಜವನ್ನ ಚಿನ್ನದ ತಟ್ಟೆಯಲ್ಲಿ ಇಟ್ಟರೆ ಅದು ಮೊಳಕೆ ಹೊಡೆಯುವುದಿಲ್ಲ, ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟರೆ ಮೊಳಕೆ ಹೊಡೆಯುವುದಿಲ್ಲ. ನಮ್ಮ ಟೆರೇಸ್ ಮೇಲೆ ತಗೊಂಡೋಗಿ ಬೀಜವನ್ನು ಹಾಕಿದ್ರೆ ಆಗ್ಲೂ ಅದು ಮೊಳಕೆ ಹೊಡೆಯುವುದಿಲ್ಲ. ಮೊಳಕೆ ಹೊಡಿಬೇಕು ಅಂತಂದ್ರೆ ಏನ್ ಬೇಕು? ಮಣ್ಣು ಬೇಕು. ಮಣ್ಣಿಗೆ ಸೃಷ್ಟಿಸುವ ಗುಣ ಇದೆ. ಹಾಗಾಗಿ ಈ ಮಣ್ಣಿನ, ಈ ಭೂಮಿಯನ್ನ ತಾಯಿಯ ಸ್ವರೂಪದಲ್ಲಿ ಕಾಣುವುದು ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ನಾವು ಇದು ಭೂಮಿ, ಈ ಭೂಮಿ ನಮಗೆ ತಾಯಿ, ನಾವು ಇದರ ಮಕ್ಕಳು ಅನ್ನುವಂಥದ್ದು ಭಾವಸತ್ಯ. ಸೃಷ್ಟಿಸುವ ಗುಣ ಈ ಮಣ್ಣಿಗೆ ಇದೆ, ಇದು ವಾಸ್ತವಿಕ ಸತ್ಯ. ಹಾಗಾಗಿ ಸೃಷ್ಟಿಸುವ ಗುಣವಿರುವ ಹೆಣ್ಣು ತಾಯಿ, ಸೃಷ್ಟಿಸುವ ಗುಣವಿರುವ ಮಣ್ಣು ತಾಯಿ. ಹಾಗಾಗಿ ಈ ಭೂಮಿಯನ್ನ ತಾಯಿಯ ಸ್ವರೂಪದಲ್ಲಿ ನಾವು ಕಾಣಬೇಕಾದರೆ ಕೇವಲ ಭಾವನೆಗಳಿಗೆ ಸಂಬಂಧಪಟ್ಟದ್ದ ಮಾತ್ರ ಅಲ್ಲ, ವಾಸ್ತವಿಕ ಸತ್ಯದ ಅರಿವಿದ್ದು ನಾವು ಮಾತೃಭೂಮಿ ಅಂತ ಇದನ್ನು ಕರೆದಿದ್ದೇವೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ಶ್ಲೋಕ ಹೇಳಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೈಯನ್ನು ನೋಡಿಕೊಂಡು ಶ್ಲೋಕ ಹೇಳಬೇಕು. ಯಾವ ಶ್ಲೋಕ? ಕರಾಗ್ರೆ ವಸತೆ ಲಕ್ಷ್ಮಿ. ನಮ್ಮ ಶಾಲೆಯಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ತುಂಬಾ ಶಾಲೆಗಳಲ್ಲಿ ಹೇಳ್ಕೊಡ್ತಿಲ್ಲ, ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರೆ.
ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೇಳಬೇಕು ಅಲ್ವಾ? ಯಾಕೆ ಹೇಳಬೇಕು? ಇದನ್ನು ಹೇಳಿಕೊಡುವ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಶ್ಲೋಕ ಹೇಳಿ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಇವತ್ತು. ಯಾಕಂತ ಅದ ಅಷ್ಟಾಗ ಮಕ್ಕಳು ಕೇಳ್ತಾರೆ, ಟೀಚರ್ ಹತ್ರ ಕೇಳ್ತಾರೆ, ಮನೆಯಲ್ಲಿ ಅಪ್ಪಮ್ಮನ ಹತ್ರ ಕೇಳ್ತಾರೆ. ಯಾಕೆ ಮಾಡಬೇಕು? ನಮ್ಮಲ್ಲಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆಯಿಂದಲೇ ವ್ಯಕ್ತಿ ಬೆಳವಣಿಗೆ ಆಗಿರೋದು. ಪ್ರಶ್ನೆ ಮೂಡದೇ ಇರ್ತಿದ್ರೆ ನರೇಂದ್ರ ವಿವೇಕಾನಂದ ಆಗ್ತಿರ್ಲಿಲ್ಲ. ಪ್ರಶ್ನೆ ಮೂಡದೇ ಇರ್ತಿದ್ರೆ ಐನ್ಸ್ಟೀನ್ ಅಂತಹ ವಿಜ್ಞಾನಿಗಳೇ ಸಿಗ್ತಿರ್ಲಿಲ್ಲ. ಎಲ್ಲರಿಗೂ ಪ್ರಶ್ನೆ ಬಂದ ಕಾರಣದಿಂದ ಅವರು ಬೆಳೆದ್ರು. ಹಾಗಾಗಿ ಪ್ರಶ್ನೆ ಮೂಡಬೇಕು. ಅನೇಕ ಬಾರಿ ಪ್ರಶ್ನೆ ಮೂಡಿದ ತಕ್ಷಣ ನಿನ್ನ ತಲೆ ಹರಟೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಪ್ರಶ್ನೆ ಮೂಡಿದಾಗ ಸಂತೋಷ ಪಡಬೇಕು. ಹಾಗಾಗಿ ಪ್ರಶ್ನೆ ಕೇಳ್ತಾರೆ. ಆಗ ಉತ್ತರ ಕೊಡ್ಲಿಕ್ಕೆ ಗೊತ್ತಿರಬೇಕು. ನಮ್ಮ ಕೈಯಲ್ಲಿ ಭಗವಂತನಿದ್ದಾನೆ ಅನ್ನುವಂತಹ ನಂಬಿಕೆಯನ್ನು ನಾವು ಬೆಳೆಸಬೇಕು. ಅದಕ್ಕೋಸ್ಕರ ಕರಾಗ್ರೆ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, 3 ದೇವತೆಗಳಿದ್ದಾರೆ. ಹಾಗಾಗಿ ಅದಕ್ಕೆ ನಮಸ್ಕಾರ ಮಾಡ್ತಾ ನಮ್ಮ ಕೈಗಳಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು. ಭಗವಂತನಿರುವ ಕೈಗಳಿಂದ ಕೆಟ್ಟ ಕೆಲಸಗಳಾಗಬಾರದು. ಅದಕ್ಕೋಸ್ಕರ ಅಂತ ಶ್ಲೋಕವನ್ನು ಹೇಳುತ್ತವೆ. ಆನಂತರ ಇನ್ನೊಂದು ಶ್ಲೋಕ, ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಸಮುದ್ರವೇ ನಿನ್ನ ವಸ್ತ್ರ. ಈ ಭಾರತ್ ಮಾತೆಯ ವಸ್ತ್ರ ಯಾವುದು? ಸಮುದ್ರವೇ ವಸ್ತ್ರ. ಪರ್ವತಗಳು ನಿನ್ನ ಸ್ತನಮಂಡಲಗಳು. ಅಲ್ಲಿಂದ ಹರಿಯುವಂತಹ ನದಿಗಳೇನಿದೆ ಅದು ಅಮೃತ. ಅದು ತಾಯಿ ಭಾರತಿ ಇದಲ್ಲ, ಸಾಕ್ಷಾತ್ ಭಗವತಿ, ವಿಷ್ಣು ಪತ್ನಿ. ಆದರೆ ನಮ್ಮ ನಿತ್ಯದ ವ್ಯವಹಾರಕ್ಕೋಸ್ಕರ ನಾವು ಈ ಭೂಮಿಯನ್ನ ತುಳಿದಾಡ್ತೇವೆ. ಅದಕ್ಕೋಸ್ಕರ ಪಾದ ಸ್ಪರ್ಶದ ಆ ಚಟುವಟಿಕೆಗೋಸ್ಕರ ಆರಂಭದಲ್ಲೇ ಕ್ಷಮೆಯನ್ನ ಕೇಳುತ್ತಾ ನಮ್ಮ ನಿತ್ಯದ ಜೀವನವನ್ನ ಪ್ರಾರಂಭ ಮಾಡುತ್ತೇವೆ. ಆ ರೀತಿಯಲ್ಲಿ 2 ಶ್ಲೋಕಗಳು. ಶ್ಲೋಕ ಮಾತ್ರ ಇರುವುದಲ್ಲ, ಅಂದ್ರೆ ಈ ರೀತಿಯ ಮೌಲ್ಯ ಮಾತ್ರ ಹೇಳಲಿಕ್ಕೆ ಬರೆದಿಟ್ಟಿರುವಂತ ಸಂಗತಿಯಲ್ಲ. ನಾವು ಅದೇ ರೀತಿ ನಡ್ಕೊಳ್ತೇವೆ. ನಾವು ಹೇಗೆ ನಡ್ಕೊಳ್ತೇವೆ? ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಬೇಕಾದ್ರೆ ಭೂಮಿ ಪೂಜೆಯ ಮೂಲಕ ನಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತೇವೆ. ಜನಪದದಲ್ಲಿ ಒಂದು ಮಾತಿದೆ, ಬೆಳಗಾಗ ನಾ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಎದ್ದೊಂದು ಗಳಿಗೆ ನೆನೆದೇನಾ ಅಂತ. ಹೀಗೆ ನಮ್ಮ ಕೃಷಿ ಚಟುವಟಿಕೆ ಪ್ರಾರಂಭ ಆಗುವುದು ಭೂಮಿ ಪೂಜೆಯ ಮೂಲಕ. ಯಾಕಂದ್ರೆ ಈ ಭೂಮಿ ನಮಗೆ ಬೆಳೆಯನ್ನ, ಅನ್ನವನ್ನ, ಎಲ್ಲವನ್ನ ಕೊಡುವಂಥದ್ದು ಈ ಭೂಮಿ, ಪ್ರಕೃತಿ ಮಾತೆ. ಅದಕ್ಕೋಸ್ಕರ ಆಕೆಗೆ ನಮಸ್ಕಾರ. ಆನಂತರ ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾದ್ರೆ, ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ನಾವು ಹೇಳ್ತೇವಲ್ಲ ಕೆಸರು ಕಲ್ಲು ಹಾಕುವುದು ಅಂತ. ಅಂದ್ರೆ ಕೆಸರು ಕಲ್ಲು ಹಾಕುವುದು ಮಾತ್ರ ಅಲ್ಲ, ಅವತ್ತು ಪೂಜೆ ನಡೀತದೆ. ಅರ್ಚಕರನ್ನ ಕರಿತೇವೆ ನಾವು. ಭೂಮಿಗೆ ಪೂಜೆಯನ್ನ ಮಾಡಿ ನಮ್ಮ ಚಟುವಟಿಕೆಯನ್ನ ಪ್ರಾರಂಭ ಮಾಡ್ತೇವೆ. ಕಬಡ್ಡಿ ಆಟ ಆಡ್ತೇವೆ. ಕಬಡ್ಡಿ ಆಡಬೇಕಾದ್ರೆ ಮಧ್ಯದ ಗೆರೆಯ ತನಕ ಬಂದು ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ಆಟವನ್ನ ಪ್ರಾರಂಭ ಮಾಡ್ತೇವೆ. ಕಬಡ್ಡಿಯ ನಿಯಮಾವಳಿಯಲ್ಲಿ ರೂಲ್ಸ್ ನಲ್ಲಿ ಇದೆಯಾ ನಮಸ್ಕಾರ ಮಾಡಬೇಕು ಅಂತ? ಇಲ್ಲ. ಆದರೂ ಮಾಡ್ತೇವೆ. ಯಾಕೆ? ಈ ಭೂಮಿಗೆ ನಮಸ್ಕಾರವನ್ನು ಮಾಡಬೇಕು. ಕುಸ್ತಿ ಆಟ ಆಡುವಂತಹ ಪಟು ಕೂಡ ಅದೇ ಕ್ರಿಯೆಯನ್ನ ಮಾಡ್ತಾನೆ. ಹೀಗೆ ನಮ್ಮ ಎಲ್ಲ ಶುಭ ಶೋಭನ ಸಮಾರಂಭಗಳಲ್ಲಿ ಭಗವತಿಯನ್ನ ಈ ರೀತಿಯಲ್ಲಿ ಕಾಣುವಂತಹ ಸಂಸ್ಕೃತಿಯ ಶಿಶುಗಳು ನಾವು. ಆ ರೀತಿಯಲ್ಲಿ ನಾವು ಭೂಮಿ ಪೂಜನವನ್ನ ನಮ್ಮ ನಿತ್ಯ ಜೀವನದಲ್ಲಿ ಈ ಭೂಮಿ ಪೂಜನ ಅನ್ನುವಂಥದ್ದು ಹಾಸುಹೊಕ್ಕಾಗಿದೆ. ಈ ಭಾರತವನ್ನ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಹಾಡು ಹೊಗಳಿದ್ರು ಅನ್ನುವಂಥದ್ದು ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ದೇವತೆಗಳೇ ಹಾಡಿ ಹೊಗಳತಾರಂತೆ. ಗಾಯಂತಿ ದೇವ ಕಿಲಗೀತ ಕಾನಿ ಧನ್ಯಾಸ್ತು ಭಾರತ ಭೂಮಿ ಬಾಗೆ ಸ್ವರ್ಗಾಪವರ್ಗೇ ಸ್ಪದ ಹೇತು ಭೂತೆ ಭವಂತಿ ಭೂಯ ಪುರುಷ ಸುರತ್ವಾತ್. ಈ ದೇಶದಲ್ಲಿ ಯಾರಿಗೆ ಜನ್ಮ ಸಿಕ್ಕಿದೆ ಅವರು ಅತ್ಯಂತ ಶ್ರೇಷ್ಠರು ಅಂತ ದೇವತೆಗಳೇ ಹಾಡಿ ಹೊಗಳ್ತಾರೆ. ಆನಂತರ ಯೋಗಿ ಅರವಿಂದ್ರು ಅವರು ಹೇಳ್ತಾರೆ,
ಈ ಭೂಮಿ ಅಂತಂದ್ರೆ ಕಲ್ಲು ಮಣ್ಣು ಇದರ ಜಡರಾಶಿ ಅಲ್ಲ, ಇದು ನಿಸ್ತೇಜವಾಗಿರುವಂಥದ್ದಲ್ಲ. ಬದಲಾಗಿ ಕಾಳಿ ಮೈವೆತ್ತ ರೂಪ, ಈಕೆ ಜಗನ್ಮಾತೆ, ಮಹಾಮಾಯೆ, ಆದಿಶಕ್ತಿ. ಈ ರೀತಿಯಲ್ಲಿ ಯೋಗಿ ಅರವಿಂದರು ಹೇಳ್ತಾರೆ. ಇನ್ನು ಸ್ವಾಮಿ ರಾಮತೀರ್ಥರಂತೂ ನಾನು ಬೇರೆಯಲ್ಲ, ಈ ದೇಶ ಬೇರೆಯಲ್ಲ ಅಂತ ಹೇಳ್ತಾರೆ. ಕಾಶ್ಮೀರ ನನ್ನ ಶಿರ, ತನ್ನನ್ನು ತಾನು ದೇಶದೊಂದಿಗೆ ಹೋಲಿಕೆಯನ್ನು ಮಾಡಿಕೊಳ್ತಾರೆ. ಕಾಶ್ಮೀರ ನನ್ನ ಶಿರ, ಕನ್ಯಾಕುಮಾರಿ ನನ್ನ ಪಾದಯುಗ್ಮ, ಹಿಮಾಲಯದ ಶ್ರೇಣಿಗಳೇ ನನ್ನ ಬಾಹುಗಳು, ವಿಂಧ್ಯ ನನ್ನ ಸೊಂಟ, ನಾನು ಅಡಿಯಿಡಲು ಭಾರತವೇ ಅಡಿಯಿಟ್ಟಂತೆ, ನನ್ನ ಉಸಿರು ಭಾರತದ ಉಸಿರು, ನಾನೇ ಭಾರತ. ನಮಗೆಲ್ಲರಿಗೂ ಹಾಗೆ ಅನ್ನಿಸಬೇಕು. ನಾನು ಬೇರೆಯಲ್ಲ, ಈ ದೇಶ ಬೇರೆಯಲ್ಲ. ಭಾರತದ ಏಳಿಗೆ ಏನಿದೆ, ಭಾರತದ ಪ್ರಗತಿ ಏನಿದೆ, ಅದರಲ್ಲಿ ನಾವು ಸಂತೋಷವನ್ನ ಪಡಬೇಕು. ಭಾರತಕ್ಕೆ ತೊಂದರೆಯಾದಾಗ ಮನಸ್ಸಿಗೆ ನೋವಾಗಬೇಕು. ಈ ರೀತಿಯಲ್ಲಿ ನಾನು ಬೇರೆಯಲ್ಲ, ಈ ದೇಶ ಬೇರೆ ಇಲ್ಲ, ನಾನೇ ಭಾರತ, ಪ್ರತಿಯೊಬ್ಬರಿಗೆ ನಮಗೆ ಹಾಗೆ ಅನ್ನಿಸ್ಬೇಕು. ಆ ರೀತಿಯ ತಾದಾತ್ಮ್ಯ ಭಾವ ನಮ್ಮದಾಗಬೇಕು. ಸಾಲಿ ರಾಮಚಂದ್ರ ರಾಯರು ಅಂತ ಅಧ್ಯಾಪಕರಾಗಿದ್ದವರು ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಶಾಲೆಯ ವೃತ್ತಿಯನ್ನ, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ಹೇಳ್ತಾರೆ, ಆವಿನದ ನೊರೆಹಾಲನೊಲ್ಲೆನು, ದೇವಲೋಕದ ಸುಧೆಯನೊಲ್ಲೆನು, ದೇವಿ ನಿನ್ನಯ ನಾಮದ ಅದ್ಭುತ ರುಚಿಯ ನರಿತಿಹೆನು, ಪಾವನಳೆ ನಿನ್ನಂಗ್ರಿ ಕಮಲದ ಸೇವೆಯದು ದೊರೆತಿಹುದು ತಾಯೇ, ಶ್ರೀವರನ ಕೃಪೆಯಿಂದ ಮತ್ತಿನ್ನೇನು ಬೇಡನಗೆ. ಆಗ ತಾನೇ ಕರೆದಂತ ಹಸುವಿನ ಹಾಲು ಬೇಡ, ಆ ದೇವಲೋಕದ ಅಮೃತ ಅದು ಬೇಡ, ತಾಯಿ ಭಾರತೀಯ ಸೇವೆ ಅದೊಂದು ಮಾತ್ರ ನನಗೆ ಸಾಕು, ಇನ್ನೇನೂ ಬೇಡ ನನಗೆ ಅಂತ ಸಾಲಿ ರಾಮಚಂದ್ರ ರಾಯರು ಹೇಳ್ತಾರೆ. ಹೀಗೆ ಕುವೆಂಪು ಅವರು ಇರ್ಬೋದು, ರವೀಂದ್ರನಾಥ ಠಾಗೋರ್ ಅವರು ಇರ್ಬೋದು, ಅನೇಕರು ಈ ದೇಶವನ್ನ ತಾಯಿಯಾಗಿ ಕಂಡು ಹಾಡಿ ಹೊಗಳಿದ್ದಾರೆ. ಚನ್ನವೀರ ಕಣವಿಯವರ ಹಾಡನ್ನು ಕೇಳುತ್ತೆ, ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ, ಎಲ್ಲರ ಹೃದಯಗಳಿಗೆ ಸಂಸ್ಕಾರವನ್ನ ನೀಡೋಳಾಕೆ ಅಂತ ಅವರು ಹಾಡಿ ಹೊಗಳಿದ್ರು. ಹೀಗೆ ಈ ಭೂಮಿ ನಮಗೆ ತಾಯಿ, ನಾವು ಅದರ ಮಕ್ಕಳು. ಹಾಗಾಗಿ ಈ ದೇಶಕ್ಕೆ ತೊಂದರೆ ಆದಾಗ ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡದಂತವರಿದ್ದಾರೆ. ಮಾತೃಭೂಮಿಯ ಭಾವ ಅದನ್ನ ಹೃದಯದಲ್ಲಿ ಜಾಗೃತಗೊಳಿಸಿಕೊಂಡು ಅಂಕಿತಗೊಳಿಸಿಕೊಂಡು ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂತಹ ಪರಂಪರೆ ನಮ್ದು ಇಲ್ಲಿದೆ. ವಿನಾಯಕ ದಾಮೋದರ್ ಸಾವರ್ಕರ್, ಮದನ್ಲಾಲ್ ಧೀಂಗ್ರಾ, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಖುದಿರಾಮ್ ಬೋಸ್, ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ರು. ಯಾಕೆ? ಈ ಭೂಮಿಯ ಗುಲಾಮಗಿರಿಯಲ್ಲಿರುವುದನ್ನು ನಾವು ಒಪ್ಪುವುದಿಲ್ಲ. ಈ ತಾಯಿ ಸ್ವತಂತ್ರಳಾಗಿರಬೇಕು, ಅದಕ್ಕೋಸ್ಕರ ಅವರು ಕೆಲಸ ಮಾಡಿದ್ರು. ಸಾವರ್ಕರ ಜೀವನದ ಘಟನೆಯನ್ನ ಉಲ್ಲೇಖ ಮಾಡ್ತೇನೆ. ಬ್ಯಾರಿಸ್ಟರ್ ಪದವಿ, ಕಾನೂನಿನ ಶಿಕ್ಷಣದ ನೆಪದಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಸಿಂಹದ ಗುರಿಹೆಯಲ್ಲೇ ಮರದಿಸಬೇಕು ಅಂತ ಯೋಚನೆ ಮಾಡಿದವರು ಸಾವರ್ಕರ್. ಅದಕ್ಕೋಸ್ಕರ ಅಲ್ಲೂ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ. ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತದಂತ ವಿದ್ಯಾರ್ಥಿಗಳನ್ನ ಅಲ್ಲೇ ಮಾತನಾಡಿಸಿ ಅವರ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಸಾವರ್ಕರ್ ಇಂಗ್ಲೆಂಡ್ನಲ್ಲಿರ್ತಾರೆ. ಭಾರತದ ಭವನದ ಮೂಲಕ ಚಟುವಟಿಕೆಯನ್ನ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮನೆಯ ಸ್ಥಿತಿ ಹೇಗಿತ್ತು? ಸಾವರ್ಕರ್ ಅತ್ತಿಗೆ ಪತ್ರವನ್ನು ಬರೀತಾರೆ. ನಿಮ್ಮ ಅಣ್ಣನನ್ನ ಪೊಲೀಸ್ನವರು ಬಂಧಿಸಿ ಅಂಡಮಾನ್ನಲ್ಲಿಟ್ಟಿದ್ದಾರೆ. ಕರಿನೀರಿನ ಶಿಕ್ಷೆ. ನಾವೊಂದ್ಸಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡೋಣ, ಕರಿನೀರಿನ ಶಿಕ್ಷೆ ಅಂದ್ರೆ ಏನು, ಹೇಗಿದ್ದಿರಬಹುದು ಅಂತ. ತಮ್ಮನನ್ನ ಪೊಲೀಸ್ನವರು ಹುಡುಕ್ತಿದ್ದಾರೆ. ಪೊಲೀಸ್ನವರು ಮನೆಗೆ ಪೊಲೀಸ್ನವರು ನುಗ್ಗಿದ್ದಾರೆ, ಬ್ರಿಟಿಷ್ ಪೊಲೀಸರು ನುಗ್ಗಿದ್ದಾರೆ. ನುಗ್ಗಿದವರು
ಅಡುಗೆ ಮಾಡುವಂತಹ ಪಾತ್ರೆ ಸಾಮಾನುಗಳನ್ನ ಹಾಳು ಮಾಡಿದ್ದಾರೆ. ಅಡುಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅತ್ತಿಗೆ ಪತ್ರ ಬರೀತಾರೆ ಸಾವರ್ಕರ್ಗೆ, ಮನೆಯ ಸ್ಥಿತಿ ಹೀಗಿದೆ, ನೀನ್ ಅಲ್ಲಿದ್ಯಾ, ಅಂಡಮಾನ್ನಲ್ಲಿ, ತಮ್ಮ ಹೊರಗಡೆ, ಮನೆಯಿಂದ ಹೊರಗಡೆ, ಮನೆಗೆ ನುಗ್ಗಿದ ಪೊಲೀಸರು ಎಲ್ಲವನ್ನೂ ಹಾಳು ಮಾಡಿದ್ದಾರೆ, ನಾವು ಬದುಕಲಿಕ್ಕೆ ಆಗ್ತಿಲ್ಲ, ನೀನಾದ್ರೂ ವಾಪಸ್ ಬಾ ಅಂತ ಪತ್ರ ಓದ್ತಾರೆ ಸಾವರ್ಕರ್. ಪತ್ರ ಓದಿದ ನಂತರ ಮರು ಉತ್ತರವನ್ನು ಬರೀತಾರೆ ಸಾವರ್ಕರ್. ಅದರಲ್ಲೊಂದು ಕಥೆಯನ್ನ ಜೋಡಿಸ್ತಾರೆ, ಗಜೇಂದ್ರ ಮೋಕ್ಷದ ಕತೆ. ಆ ಕಥೆಯಲ್ಲಿ ಒಂದು ಸರೋವರ, ಆನೆ ಸ್ನಾನ ಮಾಡ್ತಾ ಇದೆ, ಮೊಸಳೆ ಬಂದು ಕಾಲನ್ನು ಹಿಡ್ಕೊಂಡಿದೆ. ಆನೆ ಭಗವಂತನ ಶ್ರೀಹರಿಯನ್ನ ಪ್ರಾರ್ಥನೆ ಮಾಡುತ್ತದೆ. ನಾವು ದಾಸರ ಪದದಲ್ಲಿ ಕೇಳುತ್ತೇವೆ, ಕರಿ ಮಕರಿಗೆ ಸಿಲುಕಿ ಕೃಷ್ಣ ಕೃಷ್ಣ ಎನ್ನುವಾಗ ಅಂತ. ಹಾಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಸರೋವರದಲ್ಲಿ ಒಂದಷ್ಟು ತಾವರೆಗಳಿದ್ದು ಅವು ಯೋಚನೆ ಮಾಡ್ತಾವಂತೆ, ಈ ಆನೆ ಭಗವಂತನನ್ನ ಕರೆದು ಇನ್ನು ಅವನೇನಾದ್ರೂ ಬಂದ್ರೆ ಅವನಿಗೆ ಪೂಜೆ ಮಾಡಬೇಕು ಅಂತ ಇವನು ಹೂವನ್ನೆಲ್ಲ ಕಿತ್ತ ಹಾಕಿ ನಮ್ಮನ್ನು ಕಿತ್ತ ಹಾಕಿದ್ರೆ ಏನ್ ಮಾಡೋದು ಅಂತ. ಇದರ ಮಧ್ಯದಲ್ಲಿ ಒಂದು ತಾವರೆ ಯೋಚನೆ ಮಾಡ್ತದೆ, ಅರ್ಚಿಸುವುದಿದ್ರೆ ನನ್ನನ್ನೇ ಅರ್ಚಿಸಲಿ. ಭಗವಂತ ಬಂದ. ಆನೆ ಯಾವ ಅದೇ ಪುಷ್ಪವನ್ನ ತನ್ನ ಸೊಂಡಿಲಿನಿಂದ ಕಿತ್ತು ಭಗವಂತನ ಪಾದಕ್ಕೆ ಅರ್ಪಿಸ್ತದೆ. ಅದರ ಜೀವನ ಪಾವನ ಆಯಿತು. ಇನ್ನು ಉಳಿದ ತಾವರೆಗಳೇನಾದ್ರೂ ಉಳಿದುವಾ? ಅದು ಕೂಡ ಉಳಿಲಿಲ್ಲ. ಅದು ಸಂಜೆ ಆಗುವಾಗ ಮುದುಡಿ ಹೋಯ್ತು. ಒಂದು ದಿನ ಬಾಳೋದು. ಸಾವರ್ಕರ್ ಹೇಳ್ತಾರೆ, ಅನೇಕ ಹೂಗಳು ಅರಳುತ್ತವೆ, ಅರಳಿ ಬಾಡಿ ಉದುರಿ ಹೋಗ್ತವೆ, ಅವನ್ನು ಯಾರು ಲೆಕ್ಕಿಸುತ್ತಾರೆ? ಆದರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ಅರ್ಪಿಸಿದ ತಾವರೆಯೇ ಧನ್ಯ. ಅಂತೆಯೇ ದೇಶ ಮಾತೆಗೆ ಸಮರ್ಪಿತವಾಗುವ ಜೀವನ ಪುಷ್ಪಗಳು ಪಾವನ. ನಾವು 3 ಅಲ್ಲ, ನಾವು 7 ಮಕ್ಕಳು ಇರ್ತಿದ್ರು ತಾಯಿ ಭಾರತಿಗೆ ಸಮರ್ಪಿತಗೊಳ್ತಾ ಇದ್ವಿ ಅಂತ ಪತ್ರ ಬರೀತಾರೆ. ಪತ್ರವನ್ನು ಓದಿದಂತಹ ಅತ್ತಿಗೆ ವಾಪಸ್ ಪತ್ರ ಬರೀತಾರೆ, ನಿನ್ನ ಕೆಲಸವನ್ನು ನೀನಲ್ಲಿ ಮುಂದುವರೆಸು, ನಮ್ಮ ಜೀವನವನ್ನು ನಾವು ನೋಡಿಕೊಳ್ತೇವೆ ಅಂತ. ಈ ರೀತಿಯಲ್ಲಿ ಈ ದೇಶಕ್ಕೋಸ್ಕರ ಬಲಿದಾನವನ್ನ ಮಾಡಿದಂತಹ ಕ್ರಾಂತಿಕಾರಿಗಳ ಪರಂಪರೆ ಇದೆ. ಒಂದು ಉದಾಹರಣೆಯನ್ನು ಮಾತ್ರ ನಿಮಗೆ ನೆನಪು ಮಾಡಿದೆ. ಯಾಕೆ ಅವರೆಲ್ಲ ಅದನ್ನು ಮಾಡಿದ್ದು ಅಂತಂದ್ರೆ ಒಂದೇ ಕಾರಣ, ಈ ಭೂಮಿ ನಮಗೆ ತಾಯಿ, ನಾವು ಇದರ ಮಕ್ಕಳು. ಭಾರತದ 4 ಭಾಗದಲ್ಲಿ ಗಡಿ ಅಂತ ಇದೆ, ಮೇರೆಗಳು. ಇವತ್ತಿನ ನಾನು ಮತ್ತೆ ಹೇಳಬೇಕಾದ್ರೆ ಇವತ್ತಿನ ಪೊಲಿಟಿಕಲ್ ಆಧಾರದ ಮೇಲೆ ನಾನು ಹೇಳುತ್ತಿಲ್ಲ, ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಆಧಾರದ ಮೇಲೆ ನಮ್ಮ ಮೇರೆಗಳು ಯಾವುದು ಅಂತ ಹೇಳುವುದಿದ್ರೆ, ಶ್ಲೋಕದ ಮೂಲಕ ಹೇಳುವುದಿದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚ ಇವ ದಕ್ಷಿಣಂ ವರ್ಷಂ ತದ್ ಭಾರತನ್ನಾಮ ಭಾರತೀ ಯತ್ರ ಸಂತತಿ. ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ಈ ಭೂಭಾಗ ಏನಿದೆ ಅದು ಭಾರತ, ಅಲ್ಲಿ ಇರುವವರು ಭಾರತೀಯರು. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಸಮುದ್ರ ತನಕ ಇರುವಂತಹ ಭೂಭಾಗವನ್ನ ಹಿಂದೂಸ್ತಾನ ಅಂತ ಕರೀತಾರೆ. ಅದು ದೇವ ನಿರ್ಮಿತವಾದಂತಹ ದೇಶ ಅಂತಲೂ ಆ ಶ್ಲೋಕದ ಮೂಲಕ ಹೇಳ್ತಾರೆ. ಪೂರ್ವದಲ್ಲಿ ಗಂಗಾಸಾಗರ ಅಥವಾ ಮಹೋದಧಿ ಅಂತ ಅದನ್ನು ಕರೀತಾ ಇದ್ರು. ಪಶ್ಚಿಮದಲ್ಲಿ ಸಿಂಧು ಸಾಗರ, ಅದನ್ನು ರತ್ನಾಕರ ಅಂತ ಕರೀತಾ ಇದ್ರು. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಪಠ್ಯ ಪುಸ್ತಕದಲ್ಲಿ ನಾವೇನು ಓದ್ತೇವೆ? ಪಶ್ಚಿಮ ಸಾಗರವನ್ನು ಏನು ಅಂತ ಓದ್ತೇವೆ ನಾವು? ಪಶ್ಚಿಮ ಸಾಗರನ ಏನು ಅಂತ ಓದ್ತೇವೆ? ಅರೇಬಿಯನ್ ಸಿ ಅಂತ ಓದ್ತೇವೆ. ಅರೇಬಿಯಾ ಇರುವುದೆಲ್ಲಿ? ಮಂಗಳೂರು ಇರುವುದೆಲ್ಲಿ? ಮಂಗಳೂರಿನಲ್ಲಿ, ಕಾರವಾರದಲ್ಲಿ, ಕಾಸರಗೋಡಿನಲ್ಲಿ ಇರುವಂತ ಈ ಸಮುದ್ರಕ್ಕೆ ಅರೇಬಿಯಾದ ಹೆಸರು ಯಾಕೆ? ಪ್ರಶ್ನೆ ಬರಬೇಕಲ್ಲ ನಮಗೆ. ನಾವು ಪಠ್ಯ ಪುಸ್ತಕದಲ್ಲಿ ಹಾಗೆ ಬರೆದಿದ್ದರೆ ನಾವು ಅದೇ ರೀತಿ ಓದ್ತಾ ಇದ್ದೇವೆ. ಆದರೆ ಸಾವರ್ಕರ್ ಹೇಳ್ತಾರೆ, ಪಶ್ಚಿಮ ಸಮುದ್ರಕ್ಕೆ ಸಿಂಧು ನದಿ ಸೇರುತ್ತದೆ, ಪೂರ್ವ ಸಮುದ್ರಕ್ಕೆ ಗಂಗಾ ನದಿ ಸೇರುತ್ತದೆ. 2 ನದಿಗಳ ಬಗ್ಗೆ ನಮಗೆ ಗೌರವ ಇದೆ. ಆ ಕಾರಣಕ್ಕೋಸ್ಕರ ಗಂಗಾಸಾಗರ ಮತ್ತು ಸಿಂಧು ಸಾಗರ ಅಂತ ಕರೆಯೋಣ. ಅದರ ಮುಂಚಿನ ಹೆಸರು ರತ್ನಾಕರ ಮತ್ತು ಮಹೋದಧಿ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಉತ್ತರದಲ್ಲಿ
ಹಿಮಾಲಯ ಪರ್ವತ ಶ್ರೇಣಿ ನಮ್ಮನ್ನ ರಕ್ಷಣೆಯನ್ನ ಮಾಡಿದೆ. ಹೀಗೆ 4 ಭಾಗಗಳಲ್ಲಿ ಭಾರತ, ಸಾಂಸ್ಕೃತಿಕ ಭಾರತದ ಗಡಿಗಳು ಈ ರೀತಿ ಇದೆ. ಈ ಭಾಗದಲ್ಲಿ ನಾವು ಬೇರೆ ಬೇರೆ ಸಂಗತಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮುಂದಿನದು ಪರ್ವತಗಳು. ನಮ್ಮ ದೇಶದಲ್ಲಿ ಯಾವ್ಯಾವ ಪರ್ವತಗಳಿದೆ ಅಂತ ಸಾಕಷ್ಟು ಪರ್ವತಗಳಿದೆ. ಅದರಲ್ಲಿ ವರ್ಷ ಪರ್ವತ ಅಂತ ಹೇಳ್ತಾರೆ. ಅಂದ್ರೆ ಗಡಿಯನ್ನು ಗುರುತಿಸುವ ಪರ್ವತಕ್ಕೆ ವರ್ಷ ಪರ್ವತ ಅಂತ ಹೇಳ್ತಾರೆ. ಪರ್ವತದ ಬಗ್ಗೆ ನಮ್ಮ ಭಾವನೆಗಳೇನು? ಒಂದು ಗುಡ್ಡ ಪ್ರದೇಶ, ಎತ್ತರವಾದ ಪ್ರದೇಶ ಅಂತಂದ್ರೆ ಅದು ಜಡವಸ್ತು ಅಲ್ಲ, ಬದಲಾಗಿ ಭಗವಂತನೇ ವಾಸ ಮಾಡ್ತಾ ಇದ್ದಾನೆ ಅನ್ನುವಂತಹ ನಂಬಿಕೆ ನಮ್ಮದು. ಎತ್ತರವಾದ ಪ್ರದೇಶ ಇದ್ರೆ ಅಲ್ಲೆಲ್ಲ ದೇವಾಲಯಗಳನ್ನ ಕಟ್ಟಿದ್ದಾರೆ. ಯಾಕೆ? ನಾವು ಎತ್ತರಕ್ಕೆ ಹೋಗಬೇಕು, ನಮ್ಮ ಜೀವನವು ಎತ್ತರಕ್ಕೆ ಹೋಗಬೇಕು ಅಂತಂದ್ರೆ ಭಗವಂತನ ಕಡೆಗೆ ಹೋಗುವುದು ಅಂತಂದ್ರೆ ಸಾಧನೆಯನ್ನ ಮಾಡುವುದು ಅಂತ ಅರ್ಥ. ನಮಗೆ ಅದು ರೆಸಾರ್ಟ್ ಅಲ್ಲ, ನಮಗೆ ಅದು ಟ್ರಕ್ಕಿಂಗ್ ಅಲ್ಲ, ಬದಲಾಗಿ ಪರ್ವತಾರೋಹಣ ಅಂತಂದ್ರೆ ಭಗವಂತನ ಕಡೆಗೆ ಹೋಗುವುದು ಅಂತ ಅರ್ಥ. ಅದು ಋಷಿಮುನಿಗಳ ಸಾಧನ ತಾನವೂ ಹೌದು. ಒಂದು ಶ್ಲೋಕದ ಮಾಲಿಕೆಯಲ್ಲಿ ನಾವು ಇದನ್ನು ನೆನಪು ಮಾಡಿಕೊಳ್ಬೇಕಾದ್ರೆ, ಮಹೇಂದ್ರೋ ಮಲಯ ಸಹ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯೋರೈವತಕೋ ವಿಂಧ್ಯ ಗಿರಿಷ್ಠಾರಾವಲಿಸ್ತದ. 7 ಪರ್ವತಗಳನ್ನು ನೆನಪು ಮಾಡಿಕೊಳ್ತೇವೆ. ಮಹೇಂದ್ರ, ಮಲಯ, ಸಹ್ಯಾದ್ರಿ, ದೇವತೆಗಳ ಆತ್ಮದಂತಿರುವಂತಹ ಹಿಮಾಲಯ, ರೈವತಕ, ವಿಂಧ್ಯ ಮತ್ತು ಅರಾವಳಿ ಪರ್ವತ. ಮಹೇಂದ್ರ ಪರ್ವತ ಪೂರ್ವ ಕರಾವಳಿಯಲ್ಲಿ, ಪೂರ್ವ ಭಾಗದಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಒರಿಸ್ಸಾದಲ್ಲಿರುವಂತಹ ಪರ್ವತ ಶ್ರೇಣಿ ಇದು. ಭಾರ್ಗವರಾಮ, ಪರಶುರಾಮನನ್ನು ನಾವು ಚಿರಂಜೀವಿ ಅಂತ ಹೇಳ್ತೇವೆ. ಆ ಪರಶುರಾಮ ಇವತ್ತೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗೇನೆ ಹನುಮಂತ ಸಮುದ್ರೋಲ್ಲಂಘನ ಮಾಡಿರುವಂಥದ್ದು ಈ ಪರ್ವತದಿಂದ ಅಂತ ಹೇಳ್ತಾರೆ. ಅನೇಕ ನದಿಗಳು ಅಲ್ಲಿಂದ ಹರಿತವೆ. ಆಂಧ್ರ ತೆಲಂಗಾಣದಲ್ಲಿ ಹರಿಯುವಂಥ ತಾಮ್ರಪರ್ಣಿ ಅದರ ಉಗಮ ಸ್ಥಾನ ಅದು. ಅಲ್ಲಿ ಕುಂತಿ, ಧರ್ಮರಾಯ ಮತ್ತು ಭೀಮನ ಮಂದಿರ ಇದೆ. ಮಲಯ ಪರ್ವತ ಮೈಸೂರಿನ ದಕ್ಷಿಣಕ್ಕೆ, ತಿರುವಾಂಕೂರಿನ ಉತ್ತರಕ್ಕೆ ಇರುವಂತಹ ಪರ್ವತ ಶ್ರೇಣಿ. ಇದನ್ನ ನೀಲಗಿರಿ ಅಂತ ಕೂಡ ಕರೀತಾರೆ. ಮಲಯಾಚಲದಲ್ಲಿ ಗಂಧದ ಪವನ ಅಂತ ನಾವೊಂದು ಹಾಡನ್ನ ಕೇಳ್ತೇವೆ. ಅಂದ್ರೆ ಶ್ರೀಗಂಧದ ನೆಲವೀಡು ಈ ಮಲಯ ಪರ್ವತ. ಅನೇಕ ಹಾಡುಗಳು ಇದರಿಂದ ರಚನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲಯ ಮಾರುತ ಗಾನ ಅಂತ ಒಂದು ಸಿನಿಮಾದ ಹಾಡು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಶಂಕರಾಚಾರ್ಯರು ಇಡೀ ದೇಶವನ್ನ ಅದ್ವೈತದ ಸೂತ್ರದಲ್ಲಿ ಜೋಡಿಸಿದ್ರು. ಈ ದೇಶ ಒಂದು ಅಂತ ಹೇಳಿದ್ರು. 4 ಭಾಗಗಳಲ್ಲಿ 4 ಪೀಠವನ್ನ ರಚನೆ ಮಾಡುವ ಮೂಲಕ, ಸ್ಥಾಪನೆ ಮಾಡುವ ಮೂಲಕ ಈ ದೇಶ ಒಂದು ಅಂತ ಹೇಳಿದ್ರು. ಅಂತಹ ಶಂಕರಾಚಾರ್ಯರ ಜನ್ಮಸ್ಥಾನ ಇರುವಂಥದ್ದು ಮಲಯದ ತಪ್ಪಲಿನ ಕಾಲಟಿಯಲ್ಲಿ. ಹಾಗೇನೆ ಅಸ್ಪೃಶ್ಯತೆ ಅನ್ನುವಂಥ ಒಂದು ಕಾಲಬಾಹಿರವಾದ ಸಂಗತಿಯನ್ನು ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡಿದಂತಹ ನಾರಾಯಣ ಗುರುಗಳ ಜನ್ಮಸ್ಥಾನ ವರ್ಕಳ ಇರುವುದು ಮಲಯದ ತಪ್ಪಲಿನಲ್ಲಿ. ಹಾಗೇನೆ ಅನೇಕರು ನಾವು ನೋಡ್ತೇವೆ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾರೆ. ಆ ಶಬರಿಗಿರಿ ಇರುವಂಥದ್ದು ಮಲಯ ಪರ್ವತದಲ್ಲಿ. ಅಯ್ಯಪ್ಪನ ವಾಸಸ್ಥಾನ. ಹೀಗೆ ಮಲಯ ಪರ್ವತ. ಸಹ್ಯಾದ್ರಿ ಪಶ್ಚಿಮ ಕರಾವಳಿಯಲ್ಲಿ, ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ, ನಮಗಿಂತ ಉತ್ತರ ಭಾಗದಲ್ಲಿ ಇರುವಂತಹದ್ದು. ರತ್ನಗಿರಿಯಿಂದ, ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿಯಿಂದ ಕನ್ಯಾಕುಮಾರಿಯ ತನಕ ಇದೆ ಅದು. ನಮಗೆ ಸಹ್ಯಾದ್ರಿ ಅಂದ ತಕ್ಷಣ ನೆನಪಾಗುವಂಥದ್ದೇ ಶಿವಾಜಿಯ ಕಾರ್ಯಸ್ಥಾನ. ಅಲ್ಲಿಂದಲೂ ಅನೇಕ ನದಿಗಳು, 100 ನದಿಗಳು ಹರಿಯುತ್ತದೆ. ಕೃಷ್ಣ, ಭೀಮ, ತುಂಗ, ಭದ್ರಾ ಈ ರೀತಿಯ ನದಿಗಳು ಅದು ಸಹ್ಯಾದ್ರಿಯಿಂದ ಹರಿಯುವಂಥದ್ದು. ದಕ್ಷಿಣ ಭಾರತದ ಜೀವನಾಧಾರ. ಅಲ್ಲಿಯ ವಿಶೇಷತೆ ಅಂತಂದ್ರೆ 12 ಜ್ಯೋತಿರ್ಲಿಂಗಗಳು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಅಂತ ನಾವು ಶ್ಲೋಕದಲ್ಲಿ ಹೇಳ್ತವಲ್ಲ, ಅದರಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ 6 ಜ್ಯೋತಿರ್ಲಿಂಗಗಳಿರುವಂತಹದ್ದು ಅದು ಸಹ್ಯಾದ್ರಿಯಲ್ಲಿ.
ಅನೇಕ ಋಷಿ ಮುನಿಗಳು ಅಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅವರ ಆಶ್ರಮಗಳು ಅಲ್ಲಿತ್ತು. ರಾಯಗಢದ ಶಿವಾಜಿಯ ಪ್ರತಿಮೆ, ಶಿವಾಜಿ ಅಫ್ಜಲ್ ಖಾನನ ವಧೆ ಮಾಡಿದಂತಹ ಪ್ರತಾಪಗಢ, ಹಾಗೇನೆ ಶಿವಾಜಿಗೆ ಪ್ರೇರಣೆ ಕೊಟ್ಟಂತಹ ಗುರುಗಳಾದಂತಹ ಸಮರ್ಥ ರಾಮದಾಸರ ಸಜ್ಜನಗಡ. ಇದು ಎರಡು ಚಿತ್ರಗಳನ್ನ ನಾವು ನೋಡ್ತಾ ನೆನಪು ಮಾಡಿಕೊಳ್ಬೇಕು. ಶಿವಾಜಿಯನ್ನ ಸಿದ್ದಿ ಜೌಹರ್ನ ಸೇನೆ ಅಟ್ಟಿಸಿಕೊಂಡು ಬರ್ತಾ ಇರಬೇಕಾದ್ರೆ ಶಿವಾಜಿಯನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಒಂದು ಗುಹೆ ಸುರಂಗ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಆ ಬಾಗಿಲಿನಲ್ಲಿ ಬಾಜಿ ಪ್ರಭು ದೇಶಪಾಂಡೆ, ವಯಸ್ಸು 80 ದಾಟಿತ್ತು ಅವನಿಗೆ, ಎರಡೂ ಕೈಗಳಲ್ಲಿ ಕತ್ತಿಗಳನ್ನು ಹಿಡ್ಕೊಂಡು ಸಿದ್ದಿ ಜೌಹರ್ನ ಸೇನೆಯ ವಿರುದ್ಧ ಹೋರಾಟ ಮಾಡ್ತಾನೆ. ಯಾವಾಗ ತನ್ನ ಪ್ರಭು ಶಿವಾಜಿ ಸುರಕ್ಷಿತವಾದಂತಹ ತಾಣವನ್ನು ತಲುಪಿದ್ನೋ ಅವಾಗ ಬಲಿದಾನವನ್ನು ಮಾಡಿದ. ಅವನು ಬಲಿದಾನ ಮಾಡಿದಂತಹ ಜಾಗಕ್ಕೆ ಪಾವನಖಿಂಡಿ ಅಂತ ಹೆಸರು. ಇನ್ನೊಂದು ಸಿಂಹಗಡ. ಮನೆಯಲ್ಲಿ ಮಗ ರಾಯಬನ ಮದುವೆ, ಆದರೆ ಶಿವಾಜಿಯಿಂದ ಕರೆ ಬರುತ್ತದೆ, ಕೊಂಡಾಣದ ಕೋಟೆಯನ್ನು ಗೆಲ್ಲಬೇಕು. ತಾನಾಜಿ ಹೊರಡ್ತಾನೆ. ಶಿವಾಜಿ ಹೇಳ್ತಾನೆ ಮಗನ ಮದುವೆ ಮುಗಿಸಿಕೊಂಡು ಹೋಗು ಅಂತ. ಆದ್ರೆ ತಾನಾಜಿ ಹೇಳ್ತಾನೆ ಮೊದಲು ಕೊಂಡಾಣದ ಮದುವೆ, ಆನಂತರ ಮಗನ ಮದುವೆ. ಹೊರಡ್ತಾನೆ. ಕೊಂಡಾಣ ಕೋಟೆಯನ್ನ ಹತ್ತುವುದು ಸುಲಭವಲ್ಲ. ಅದರ ದಾರಿಯಲ್ಲಿ ಹೋಗುವುದಿದ್ರೆ ಎದುರುಗಡೆ ಅದಕ್ಕೆ ಕಾವಲು ಇದ್ದಾರೆ, ಆ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಹಿಂಭಾಗದಿಂದ ಹತ್ತುವ ಪ್ರಯತ್ನ ಮಾಡ್ತಾರೆ. ಹಿಂಭಾಗದಿಂದ ನೋಡಿದ್ರೆ ಅದೊಂದು ಬಂಡೆ ಗೋಡೆಯ ತರದಲ್ಲಿದೆ. ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಅದೆಲ್ಲ ಸಿಗ್ತವೆ. ಅದರಲ್ಲಿ ಯಶವಂತಿ ಅನ್ನುವಂತ ಒಂದು ಉಡ, ಆ ಉಡವನ್ನ ಹತ್ತಿಸಿ ಅದರ ಬಾಲಕ್ಕೆ ಹಗ್ಗವನ್ನ ಕಟ್ಟಿ ನೇತಾಡಿಕೊಂಡು ಎಲ್ಲ ಸೈನಿಕರು ಮೇಲೆ ಹತ್ತುತ್ತಾರೆ. ಅಲ್ಲಿ ಬಿಜಾಪುರದ ಸುಲ್ತಾನನ ಸರದಾರನಾಗಿದ್ದಂತಹ ಉದಯಭಾನು ಜೊತೆಗೆ ಯುದ್ಧ ನಡೀತದೆ. ಆ ಯುದ್ಧದ ಪರಿಣಾಮವಾಗಿ ಉದಯಭಾನು ಅವನೂ ಸಾಯ್ತಾನೆ. ಅದೇ ಸಮಯದಲ್ಲಿ ಶಿವಾಜಿಯ ಬಲಿದಾನವೂ ಆಗ್ತದೆ, ತಾನಾಜಿಯ ಬಲಿದಾನವೂ ಆಗ್ತದೆ. ಕೋಟೆಯನ್ನ ಗೆಲ್ತಾರೆ. ಆದರೆ ತಾನಾಜಿಯ ದೇಹದ ಜೊತೆಗೆ ಸೈನಿಕರು ವಾಪಸ್ ಬಂದಾಗ ಶಿವಾಜಿ ನೋಡಿ ಹೇಳ್ತಾನೆ, ಕೋಟೆ ಏನೋ ಬಂತು, ಆದರೆ ನನ್ನ ಸಿಂಹ ಹೋಯಿತು. ಸಿಂಹ ಗಡ ಆಲ ಪರ ಸಿಂಹ ಗೆಲ ಅಂತ ಹೇಳ್ತಾನೆ. ಕೋಟೆ ಏನೋ ಬಂತು, ಆದರೆ ಸಿಂಹ ಹೋಯಿತು ಅಂತ. ಹಾಗಾಗಿ ಆ ಕೊಂಡಾಣದ ಕೋಟೆಗೆ ಸಿಂಹಗಡ ಅಂತ ಹೆಸರು. ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಗಿರುವಂಥದ್ದು ಇದೇ ಸಹ್ಯಾದ್ರಿಯ ಭಾಗದಲ್ಲಿ. ಹಾಗೇನೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯರ ಕ್ಷೇತ್ರ, ದೇವತೆಗಳ ಆತ್ಮದಂತಿರುವ ಹಿಮಾಲಯ. ಪಶ್ಚಿಮದ ಸಿಂಧುವಿನಿಂದ ಬಂಗಾಳದ ಪೂರ್ವದ ಬ್ರಹ್ಮಪುತ್ರದವರೆಗೆ ಇರುವಂತಹ ಶಿಖರ ಇದು. ಇದರ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು ಅಂತಂದ್ರೆ ನಾವೆಲ್ಲ ಪಠ್ಯ ಪುಸ್ತಕದಲ್ಲಿ ಮೌಂಟ್ ಎವರೆಸ್ಟ್ ಅಂತ ಓದ್ತೇವೆ ನಾವು. ಆದ್ರೆ ನಮ್ಮ ನಂಬಿಕೆ ಏನು? ಅಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರು ವಾಸ ಮಾಡ್ತಾ ಇದ್ದಾರೆ ಅನ್ನುವುದು ನಮ್ಮ ನಂಬಿಕೆ. ಹಾಗಾಗಿ ಅದನ್ನು ಗೌರಿ ಶಂಕರ ಅಂತ ಕರೆದ್ರು. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತಾನು ಯಾರು ಅಂತ ಹೇಳ್ಕೊಳ್ತಾ ಸ್ಥಾವರಾಣಾಂ ಹಿಮಾಲಯ ಅಂತ ಹೇಳ್ತಾನೆ. ನಾನು ಸ್ಥಾವರಗಳಲ್ಲಿ ನಾನು ಹಿಮಾಲಯ ಅಂತ ತನ್ನನ್ನು ತಾನು ಹೇಳ್ಕೊಳ್ತಾನೆ. ಕುಮಾರ ಸಂಭವದಲ್ಲಿ ಕಾಳಿದಾಸ ಭೂಮಿಯ ಅಳತೆಗಳು ಅಂತ ಹೇಳ್ತಾರೆ. ಹಾಗೇನೆ ವಾಲ್ಮೀಕಿಗಳು ಶ್ರೀರಾಮನನ್ನ ಹೊಗಳಬೇಕಾದ್ರೆ ಸ್ಥೈರ್ಯದಲ್ಲಿ ಅವನು ಹಿಮವಂತ ಇದ್ದ ಹಾಗೆ ಸ್ಥೈರ್ಯೇಣ ಹಿಮವಾನಿವ ಅಂತ ಹೇಳ್ತಾರೆ. ಅನೇಕ ಋಷಿಮುನಿಗಳ ಆಶ್ರಮ ಅಲ್ಲಿತ್ತು. ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ ಎಲ್ಲ ನದಿಗಳು ಅಲ್ಲಿಂದ ಹರಿತವೆ. ತಪಸ್ವಿಗಳ ಪರಂಪರೆ ಇದೆ.
ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಿವೇಕಾನಂದರು ಇವರೆಲ್ಲರೂ ಕೂಡ ಅಲ್ಲಿ ತಪಸ್ಸನ್ನ ಆಚರಣೆ ಮಾಡಿದರು. ಸೂರ್ಯೋದಯದ ಸಮಯದಲ್ಲಿ ಗೌರಿಶಂಕರ ಹೀಗೆ ಕಾಣುತ್ತದೆ. ಅಲ್ಲಿರುವಂತಹ ಅನೇಕ ಕ್ಷೇತ್ರಗಳು ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಅಮರನಾಥ ಪ್ರಾಚೀನ ಶಿವಕ್ಷೇತ್ರ ಒಂದು. ಇಲ್ಲಿ ಹಿಮನಿರ್ಮಿತ ಶಿವಲಿಂಗ. ಅಮಾವಾಸ್ಯೆಯ ಮರುದಿವಸದಿಂದ ಅಲ್ಲಿ ಹಿಮದ ನೀರು ತೊಟ್ಟಿಕ್ಲಿಕ್ಕೆ ಆರಂಭ ಆಗ್ತವೆ. ಆ ತೊಟ್ಟಿಕ್ತಾ ಒಂದು ಶಿವಲಿಂಗ, ಹುಣ್ಣಿಮೆಯ ದಿವಸಕ್ಕಾಗುವಾಗ ಒಂದು ಶಿವಲಿಂಗ ನಿರ್ಮಾಣ ಆಗ್ತದೆ. ಮರು ದಿವಸದಿಂದ, ಹುಣ್ಣಿಮೆಯ ಮರು ದಿವಸದಿಂದ ಮತ್ತೆ ಪಾಡ್ಯ ಪ್ರಾರಂಭ ಆಗ್ತದೆ. ಕೃಷ್ಣ ಪಕ್ಷದ ಪಾಡ್ಯ. ಅಲ್ಲಿಂದ ಅದು ಕರಗ್ತಾ ಅಮಾವಾಸ್ಯೆಯ ದಿವಸ ಶಿವಲಿಂಗ ಇಲ್ಲ. ಈ ರೀತಿಯ ವಿಶೇಷವಾಗಿರುವಂತಹದ್ದು ಅಲ್ಲಿದೆ. ಅಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಒಂದು ಜಾತ್ರೆ ನಡೀತದೆ. ಆ ದಿವಸ ಯಾಕೆ ಅಂತಂದ್ರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ ದಾಸರು ಹೇಳಿದ್ರಲ್ಲ, ಆ ರಾಮ ಮಂತ್ರವನ್ನ ಉಪದೇಶ ಮಾಡಿದ ದಿನ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ. ಅವತ್ತು ಅಮರನಾಥದ ಯಾತ್ರೆ ನಡೀತದೆ. ಅಮರನಾಥಕ್ಕೆ ಹೋಗುವುದು ಅಷ್ಟು ಸುಲಭ ಅಲ್ಲ. ಪ್ರಕೃತಿಯು ನಮಗೆ ಮುನಿಸುತ್ತದೆ, ಭಯೋತ್ಪಾದಕರ ಕಾಟ ಇದೆ. ಆದರೂ ಕೂಡ ಲಕ್ಷಾಂತರ ಮಂದಿ ಅಮರನಾಥದ ಯಾತ್ರೆಯನ್ನ ಮಾಡ್ತಾರೆ. ಕೈಲಾಸ 22,000 ಅಡಿ ಎತ್ತರದಲ್ಲಿದೆ. ಅಷ್ಟದಲಾಕೃತಿಯ ಬಿಳಿ ಕಮಲದ ಮಧ್ಯೆ ಸ್ಫಟಿಕದ ಶಿವಲಿಂಗವನ್ನ ಇಟ್ಟರೆ ಹೇಗೆ ಕಾಣುತ್ತದೆ, ಆ ರೀತಿಯಲ್ಲಿ ಕಾಣುತ್ತದೆ ಕೈಲಾಸ. ಇವತ್ತು ನಮ್ಮ ದೇಶದಲ್ಲಿ ಇಲ್ಲ, ಚೈನಾದ ವಶದಲ್ಲಿದೆ. ಮನಸ್ಸಿನಷ್ಟು ತಿಳಿಯಾದಂತಹ ತಳ ಕಾಣುವಂತಹ ಸರೋವರ ಸಿಂಧು ಮತ್ತು ಬ್ರಹ್ಮಪುತ್ರ ನದಿ ಇಲ್ಲಿಂದ ಹರಿತದೆ. ಒಂದು ಶಕ್ತಿಪೀಠ ಕೂಡ ಹೌದು. ಹಾಗೇನೆ ಗಂಗೆಯ ಉಗಮ ಸ್ಥಾನ ಗಂಗೋತ್ರಿ, ಯಮುನೆಯ ಉಗಮ ಸ್ಥಾನ ಯಮುನೋತ್ರಿ, ಅದು ಹಿಮಾಲಯದಲ್ಲಿದೆ. ಯಮುನೋತ್ರಿಯ ವಿಶೇಷತೆ ಇದೆ, ಅಲ್ಲೊಂದು ಬಿಸಿ ನೀರಿನ ಕುಂಡ, ಹೊರಗಡೆ ವಿಪರೀತ ಚಳಿ. ಆ ಚಳಿಯ ಮಧ್ಯದಲ್ಲಿಯೂ ಕೂಡ ಈ ನೀರು ಬಿಸಿಯಾಗಿದೆ. ಎಷ್ಟು ಬಿಸಿ ಅಂತಂದ್ರೆ, ಅಲ್ಲಿಗೆ ಹೋದಂಥವರು ಒಂದು ಬಟ್ಟೆಯಲ್ಲಿ ಅಕ್ಕಿಯನ್ನ ಕಟ್ಟಿ ಅದನ್ನ ಅಲ್ಲಿ ಅದ್ದಿದ್ರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಅನ್ನವಾಗ್ತದೆ. ಹೊರಗಡೆ ಹೇಗಿದೆ, ವಿಪರೀತವಾದಂತ ಚಳಿ ಮೈನಸ್ನಲ್ಲಿ, ನೀರು ಮಾತ್ರ ಬಿಸಿಯಾಗಿದೆ. ಆ ರೀತಿಯ ವಿಶೇಷವಾಗಿರುವಂತಹದ್ದು ಅದು ಯಮುನೋತ್ರಿ. ಹಾಗೇನೆ ಕೇದಾರನಾಥ ಮತ್ತು ಬದರಿನಾಥ ಕ್ಷೇತ್ರಗಳು, ಇದು ಹಿಮಾಲಯದ ವಿಶೇಷತೆ. ಮುಂದಿನದು ರೈವತಕ ಪರ್ವತ. ರೈವತಕ ಪರ್ವತಕ್ಕೆ ಗಿರ್ನಾರ್ ಪರ್ವತ ಅಂತಲೂ ಹೇಳುತ್ತಾರೆ. ರೇವತ ಅನ್ನುವಂತಹ ರಾಜನಿಂದಾಗಿ ರೈವತಕ ಅನ್ನುವಂಥ ಹೆಸರು ಬಂತು. ಎಲ್ಲಿದೆ ಅಂದ್ರೆ ಗುಜರಾತ್ನಲ್ಲಿದೆ, ಇವತ್ತಿನ ಗುಜರಾತ್, ಸೌರಾಷ್ಟ್ರದಲ್ಲಿ. ದ್ವಾರಕಾವಾಸಿಗಳಾದಂತಹ ಯಾದವರ ರಾಜಧಾನಿ ಇದು. ಶ್ರೀಕೃಷ್ಣ ಅವನ ಲೀಲಾಭೂಮಿ. ಶಕ್ತಿಪೀಠ ಹೌದು, ಜೈನ ಬೌದ್ಧರಿಗೆ ತೀರ್ಥಕ್ಷೇತ್ರವೂ ಹೌದು. ವಿಂಧ್ಯ ಪರ್ವತ ಭಾರತದ ಮಧ್ಯಭಾಗದಲ್ಲಿದೆ, 3000 ಅಡಿ ಎತ್ತರದಲ್ಲಿದೆ. ಅದರ ಬಗ್ಗೆ ಒಂದು ಸಣ್ಣ ಕಥೆ ಇದೆ, ಒಂದು ಕಾಲ್ಪನಿಕ ಕಥೆ. ಅಗಸ್ತ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇರಬೇಕಾದ್ರೆ ಅದಕ್ಕೆ ಮುಂಚೆ ವಿಂಧ್ಯ ಬೆಳೀತಾ ಇತ್ತಂತೆ. ಹಾಗೆ ದಕ್ಷಿಣಕ್ಕೆ ಬರಬೇಕಾದ್ರೆ ವಿಂಧ್ಯ ಅಗಸ್ತ್ಯರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕಾದ್ರೆ ಅಗಸ್ತ್ಯರು ಹೇಳಿದ್ರಂತೆ, ನಾನು ಕೆಳಗೆ ಹೋಗ್ತೇನೆ, ದಕ್ಷಿಣಕ್ಕೆ ಹೋಗ್ತೇನೆ, ವಾಪಸ್ ಬರುವ ತನಕ ನೀನು ಬೆಳಿಬಾರದು, ಹೀಗೇನೆ ಬಗ್ತಾನೆ ಇರಬೇಕು ಅಂತ. ಹಾಗೆ ಮುಂದೆ ವಿಂಧ್ಯ ಬೆಳೀಲಿಲ್ಲ ಅನ್ನುವಂಥದ್ದು ಒಂದು ಕಾಲ್ಪನಿಕ ಕಥೆ. ಇಲ್ಲಿ ವಿಕ್ರಮಾದಿತ್ಯನ ಕುಲಸ್ವಾಮಿನಿಯಾದಂತಹ ವಿಂಧ್ಯಾವಾಸಿನಿ ಮಂದಿರ ಇದೆ. ಹಾಗೇನೆ ಶುಂಭನಿಶುಂಭರನ್ನ ಸಂಹರಿಸಿದಂತಹ ಮಹಾಕಾಳಿಯ
ಮಂದಿರ ಇದೆ. ಹಾಗೇನೆ ಕಂಸನ ಕೈ ಜಾರಿದಂತ ಹೆಣ್ಣು ಶಿಶು, ಕಂಸ ಕೃಷ್ಣನನ್ನ ಅಲ್ಲಿಂದ ಆ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬಂದಾಗ ಅಲ್ಲಿ ಒಂದು ಶಿಶುವನ್ನು ಇಡ್ತಾರೆ, ಒಂದು ಹೆಣ್ಣು ಶಿಶುವನ್ನ. ಅದನ್ನ ಸಾಯಿಸಲಿಕ್ಕೆ ಕಂಸ ಬಂದಾಗ ಅದು ಕೈ ಜಾರುತ್ತದೆ ಮತ್ತು ಒಂದು ಅಶರೀರವಾಣಿ ಮೊಳಗ್ತದೆ, ನಿನ್ನನ್ನು ಸಾಯಿಸುವಂತಹ, ನಿನ್ನನ್ನು ವಧೆ ಮಾಡುವಂತ ಕೃಷ್ಣ ಬೆಳೀತಾನೆ ಅಂತ. ಆಗ ಆ ಕೈ ಜಾರಿದಂತ ಹೆಣ್ಣು ಶಿಶು ಅದೇ ಅಷ್ಟಭುಜೇಶ್ವರಿಯಾಗಿ ಇದೇ ವಿಂಧ್ಯ ಪರ್ವತದಲ್ಲಿ ನೆಲೆ ನಿಂತಿರುವಂತಹದ್ದು. ನರ್ಮದಾ ಮಹಾನದಿ, ಈ ರೀತಿ ಅನೇಕ ನದಿಗಳು ಅಲ್ಲಿಂದ ಉಗಮಗೊಳ್ಳುತ್ತವೆ. ಅರಾವಳಿ ಪರ್ವತ ರಾಜಸ್ಥಾನದಲ್ಲಿದೆ. ಅದರ ಹಿಂದಿನ ಹೆಸರು ಪಾರಿಯಾತ್ರ ಅನ್ನುವಂಥದ್ದು ಅದರ ಹಳೆಯ ಹೆಸರು. ರಜಪೂತ ರಾಜರುಗಳ ಕಾರ್ಯಕ್ಷೇತ್ರ ಅದು. ನಮಗೆಲ್ಲ ರಾಣಾ ಪ್ರತಾಪ್ ಸಿಂಹನ ಬಗ್ಗೆ ಗೊತ್ತಿರಬಹುದು. ತನ್ನ ರಾಜ್ಯವನ್ನು ಕಳೆದುಕೊಂಡಾಗ ತಾನು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಆನಂತರ ಅರಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿ ಕಾಡಿನಲ್ಲಿ ಇದ್ದುಕೊಂಡು ತನ್ನ ಸೈನ್ಯವನ್ನ ಮತ್ತೆ ಸಂಪಾದನೆ ಮಾಡ್ತಾ ಮತ್ತೆ ಮೊಘಲರ ವಿರುದ್ಧದಲ್ಲಿ ಹೋರಾಟವನ್ನ ಮಾಡ್ತಾನೆ. ಆ ಹೋರಾಟ ನಡೆದಂತಹ ಸ್ಥಾನ ಅದು ಹಳದಿ ಘಾಟ್. ಅದು ಅದೇ ಅರಾವಳಿ ಪರ್ವತದಲ್ಲಿದೆ. ಜೈನರಿಗೂ ಕೂಡ ತೀರ್ಥಕ್ಷೇತ್ರ ಅದು. ಮುಂದಿನದು ನಮ್ಮ ದೇಶದಲ್ಲಿ ಇರುವಂತಹ ನದಿಗಳು. ನಮಗೆ ನೀರಿನ ಬಗ್ಗೆ ನಮ್ಮ ಕಲ್ಪನೆ ಏನು? ನೀರು ಅಂತಂದ್ರೆ ನಮಗೆ ಅದು ಆಮ್ಲಜನಕ ಮತ್ತು ಜಲಜನಕದಿಂದ ಅದರ ಸಂಯುಕ್ತ ಅದಲ್ಲ, H2O ಮಾತ್ರ ಅಲ್ಲ. ನಾವು ಅದನ್ನು ತೀರ್ಥ ಅಂತ ಕರಿತೇವೆ. ನಮಗೆಲ್ಲ ಮನೆಯಲ್ಲಿ ಹೇಳಿಕೊಟ್ಟಿರಬಹುದು. ನಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು, ನೀರು ಕುಡಿಬೇಕಾದ್ರೆ ಕಚ್ಚಿ ಕುಡಿಬಾರದು ಅಂತ, ಅದನ್ನು ಎಂಜಲು ಮಾಡಬಾರದು ಅಂತ ನಮಗೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನು ಆ ರೀತಿಯಲ್ಲಿ ನಮಗೆ ಹೇಳಿಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ನೀರು ನಮಗೆ ತೀರ್ಥ ಸಮಾನ. ನಾವು ಅದೇ ರೀತಿಯಲ್ಲಿ ಅದನ್ನ ಗಂಗಾ ಮಾತೆ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಬೆಳಿಗ್ಗೆ ಸ್ನಾನ ಮಾಡುವಾಗ ಒಂದು ಶ್ಲೋಕ ಹೇಳಬೇಕು ಅಂತ ಹೇಳ್ತಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಮ್ಮ ಪೂಜೆಯ ಸಂದರ್ಭದಲ್ಲಿ ಕಲಶ ಇಡಬೇಕಾದ್ರೆ ಪುರೋಹಿತರು ಆ ಮಂತ್ರವನ್ನೇ ಹೇಳ್ತಾರೆ. ನಮ್ಮಲ್ಲಿರುವ ನೀರು ಯಾವುದು? ನಮ್ಮ ಬೋರ್ವೆಲ್ನ ನೀರು, ನಮ್ಮ ನದಿ ನೀರು, ತುಂಬೆಯಿಂದ ಬಂದ ನೀರು, ನಮ್ಮ ಪಂಚಾಯತ್ನವರು ಕಳಿಸಿದ ನೀರು, ಆ ನೀರು ಅಥವಾ ನಮ್ಮ ಮನೆಯ ಬಾವಿ ನೀರು. ಆದರೆ ಅದರಲ್ಲಿ ಉತ್ತರದ ಗಂಗಾ, ಆನಂತರ ಸಿಂಧು, ದಕ್ಷಿಣದ ಕಾವೇರಿ ಇದ್ದಾರೆ ಅಂತ ಭಾವಿಸಿಕೊಂಡು ನಾವು ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಡೀ ದೇಶ ಒಂದು ಅಂತ ನಾವು ನೆನಪು ಮಾಡ್ಕೊಳ್ಳೋದು ಆ ಶ್ಲೋಕದ ಮೂಲಕ. ಸ್ನಾನ ಅಂತಂದ್ರೆ ಕೇವಲ ಮೈ ಶುದ್ಧಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಈ ಶ್ಲೋಕವನ್ನು ಹೇಳಬೇಕು ಅಂತ ಹೇಳ್ತಾರೆ. ಗಂಗಾ ನದಿ ಭಗೀರಥನ ತಪಸ್ಸಿಗೆ ಧರೆಗಿಳಿದ ನದಿ. ನಾವು ಆ ಕಥೆಯನ್ನ ನಾವು ಕೇಳಿರಬಹುದು. ಮುಕ್ತಿ ಮೋಕ್ಷಗಳ ಸಂಕೇತ, ಭಕ್ತಿಯ ಪ್ರತೀಕ ಅಂತ ಹೇಳ್ತಾರೆ. ಗಂಗೆಯನ್ನ ದಾಟಬಾರದು ಅಂತ ಹೇಳುವುದಿದೆ. ನಮ್ಮಲ್ಲೆಲ್ಲ ಈ ದಕ್ಷಿಣ ಕನ್ನಡದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ಶಿವ ದೇವಸ್ಥಾನಗಳಿಗೆ ಹೋದನ್ನು ನಮಗೆ ಒಂದು ಗಮನಕ್ಕೆ ಬರುತ್ತದೆ. ಪ್ರದಕ್ಷಿಣೆಯನ್ನು ಮಾಡಬೇಕು. ಎಡಭಾಗದಿಂದ ಹೋಗ್ತಾ ಮುಕ್ಕಾಲು ಭಾಗಕ್ಕೆ ಬರ್ತವೆ. ಬಂದ ನಂತರ ಮತ್ತೆ ವಾಪಸ್ ತಿರುಗಿ ಅಪ್ರದಕ್ಷಿಣಾಕಾರದಲ್ಲಿ ಬರ್ತವೆ. ಬೇರೆ ದೇವಸ್ಥಾನಗಳೆಲ್ಲ ಪೂರ್ತಿ 3 ಸುತ್ತು ಬರ್ತವೆ. ಈ ದೇವಸ್ಥಾನದಲ್ಲಿ ಮುಕ್ಕಾಲು ಭಾಗ ಬಂದು ವಾಪಸ್ ತಿರುಗಿ ಬರ್ತೇವೆ. ಯಾಕೆ ಅಂತಂದ್ರೆ ಅಲ್ಲಿ ಗಂಗೆ ಹರಿಯುತ್ತದೆ. ಎಲ್ಲ ಶಿವ ದೇವಸ್ಥಾನಗಳಲ್ಲಿ ಇಲ್ಲ, ಬೇರೆ ಬೇರೆ ಅದಕ್ಕೆ ತರ್ಕಗಳನ್ನು ಕೊಡ್ತಾರೆ. ಕೆಲವರು ಇದನ್ನು ಹೇಳ್ತಾರೆ, ಅಲ್ಲಿ ಗಂಗೆ ಹರಿತದೆ, ಗಂಗೆಯನ್ನು ದಾಟಬಾರದು ಅಂತ. ಗಂಗೆಯನ್ನು ದಾಟುವುದು ಅಂತಂದ್ರೆ ಜನನ ಮರಣಗಳ
ಆ ಚಕ್ರವನ್ನೇ ದಾಟುವುದು ಅನ್ನುವಂಥ ಆಧ್ಯಾತ್ಮ ಕೂಡ ಇದೆ. ಇದನ್ನ 3 ಲೋಕಗಳಲ್ಲಿ ಹರಿಯುವ ಕಾರಣಕ್ಕೆ ತ್ರಿಪಥಕ ಅಂತಲೂ ಕರೀತಾರೆ. ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಹಿಂದೂಯೇತರರಿಗೂ ಕೂಡ ಇದರ ಬಗ್ಗೆ ತುಂಬಾ ಶ್ರದ್ಧೆ ಇರುವಂತದ್ದಿದೆ. ನಮ್ಮ ಇಲ್ಲಿಂದ ಒಬ್ರು ರಷ್ಯಕ್ಕೆ ಹೋದ್ರು. ರಷ್ಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹೇಳಿದ್ರಂತೆ, ಬರುವಾಗ ಗಂಗೆಯನ್ನು ತಗೊಂಡು ಬನ್ನಿ ಅಂತ. ಇವ್ರು ಹೋದ್ರು. ಇವರಿಗೆ ಅಲ್ಲಿ ಅದನ್ನು ವಿತರಣೆ ಮಾಡ್ಲಿಕ್ಕೆ ಉದ್ಧಾರಣೆ ಇರಲಿಲ್ಲ, ಅದು ಚೆಲ್ಲಿ ಬಿಡ್ತು. ಆ ಮಣ್ಣನ್ನೇ ಮೈಗೆ ಹಚ್ಚಿಕೊಂಡ್ರಂತೆ, ಹಣೆಗೆ ಹಚ್ಚಿಕೊಂಡ್ರಂತೆ. ಈ ರೀತಿ ಗಂಗಾ ನದಿಯ ಬಗ್ಗೆ ಹೇಳುತ್ತಾರೆ. ಗೋದಾವರಿ, ಯಮುನಾ ನದಿ ಸೂರ್ಯನ ಮಗಳು, ಯಮನ ಸೋದರಿ. ಶ್ರೀಕೃಷ್ಣ ಬಾಲಲೀಲೆಗಳಿಗೆ ಸಾಕ್ಷಿಯಾಗಿ ಇರುವಂತಹ ನದಿ ಅದು. ಅದನ್ನ ಕಪ್ಪು ನದಿಯಾದ ಕಾರಣ ಕಾಳಿಂದಿ ಅಂತಲೂ ಕರೀತಾರೆ. ಎಲ್ಲರ ಮನಸ್ಸನ್ನು ಕೃಷ್ಣ ಅಪಹರಿಸಿದ, ಕೃಷ್ಣನ ಮನಸ್ಸನ್ನ ಯಮುನೆ ಅಪಹರಿಸಿದ್ಲು ಅಂತ ಹೇಳ್ತಾರೆ. ಗೋದಾವರಿ ನಾಸಿಕದ ಬ್ರಹ್ಮಗಿರಿಯಲ್ಲಿ ಉಗಮಗೊಳ್ಳುತ್ತದೆ. ಗೌತಮಿ ಗಂಗಾ ಅನ್ನುವಂಥ ಹೆಸರಿದೆ ಅದಕ್ಕೆ. ತ್ರಯಂಬಕೇಶ್ವರ ಅನ್ನುವಂಥ ಜ್ಯೋತಿರ್ಲಿಂಗ ಅಲ್ಲಿ ಇದೆ. ಸರಸ್ವತಿ ನದಿ, ಇವತ್ತು ಸರಸ್ವತಿ ನದಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಗುಪ್ತಗಾಮಿನಿಯಾಗಿ ಅದರ ಒಂದು ಕವಲು ಗಂಗಾ ನದಿ ಮತ್ತು ಯಮುನಾ ನದಿಯ ಜೊತೆಗೆ ಪ್ರಯಾಗದಲ್ಲಿ ಸೇರಿಕೊಳ್ಳುತ್ತದೆ. ಸರಸ್ವತಿ ನದಿಯ ತೀರದವರು ಸಾರಸ್ವತರು. ಇವತ್ತೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅನೇಕ ಸಾರಸ್ವತ ಬ್ರಾಹ್ಮಣರು, ಗೌಡ ಸಾರಸ್ವತ ಬ್ರಾಹ್ಮಣ, ರಾಜಪುರ ಸಾರಸ್ವತ ಬ್ರಾಹ್ಮಣ ಅಂತ ಇದರ ಸಮುದಾಯ ಇದೆ. ಅವರೆಲ್ಲ ಆ ಸರಸ್ವತಿಯ ತವರು, ಅಲ್ಲಿಂದ ಬಂದವರು ಅನ್ನುವಂಥದ್ದು ಇದೆ. ಹೀಗೆ ಬತ್ತಿ ಹೋದಂತಹ ನದಿಯನ್ನು ಕೂಡ ಮತ್ತೆ ಹರಿಸುವಂಥದ್ದು ಪ್ರಯತ್ನ ನಡೀತಾ ಇದೆ. ನರ್ಮದಾ ಸುಖವನ್ನು ಕೊಡುವವಳು ಅನ್ನುವುದು ಅರ್ಥ. ಭಾರಿ ಸದ್ದು ಮಾಡುವವಳು ಆದ ಕಾರಣ ರೇವಾ ಅನ್ನುವಂಥ ಹೆಸರು ಕೂಡ ಇದೆ. ರುದ್ರನ, ಶಿವನ ಮೈ ಬೆವರಿನಿಂದ ಹುಟ್ಟಿದ ಕಾರಣಕ್ಕೂ ರುದ್ರಕನ್ಯೆ ಅಂತಲೂ ಹೇಳ್ತಾರೆ. ಮಾಂಧಾತದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದೆ. ದರ್ಶನ ಮಾತ್ರದಿಂದ ಪಾಪ ದೂರವಾಗ್ತದೆ ಅನ್ನುವಂತಹ ನಂಬಿಕೆ ಇದೆ. ಸಿಂಧು ನದಿ, ನಮ್ಮ ಹೆಸರು, ಈ ನಾನು ಆಗ ಹೇಳಿದಂತ ಹಿಂದೂಸ್ತಾನ ಅಂತ ಈ ದೇಶದ ಹೆಸರು ಬರಲಿಕ್ಕೆ ಸಿಂಧು ನದಿ ಕಾರಣವಾಗಿದೆ. ಮಾನಸದಲ್ಲಿ ಉಗಮಗೊಳ್ಳುತ್ತದೆ. ನಮ್ಮ ಸಂಸ್ಕೃತಿ, ಹರಪ್ಪ ಮೊಹೆಂಜೋದಾರ ಸಂಸ್ಕೃತಿ ಏನಿದೆ ಅದೆಲ್ಲ ಬೆಳೆದೇ ಇರುವಂಥದ್ದು ಅಲ್ಲೇ. ಅದಕ್ಕೋಸ್ಕರ ಅದನ್ನು ಸಿಂಧು ನಾಗರಿಕತೆ ಅಂತಲೂ ಹೇಳ್ತಾರೆ. ಇದು ಪೂರ್ತಿಯಾಗಿ ಪಾಕಿಸ್ತಾನದಲ್ಲಿ ಹರಿತದೆ. ಭಾರತದ ಒಂದು ಭಾಗ ಲೇಹ್ನಲ್ಲಿ ಮಾತ್ರ ಸ್ವಲ್ಪ ಹರಿತದೆ. ಅಲ್ಲಿ ಪ್ರತಿ ವರ್ಷ ಸಿಂಧು ದರ್ಶನ ಕಾರ್ಯಕ್ರಮ ನಡೀತದೆ. ಕಾವೇರಿ ದಕ್ಷಿಣದ ಜೀವನದಿ. ಕವೇರನ ಸಾಕುಮಗಳು ಲೋಪಮುದ್ರೆ, ಅಗಸ್ತ್ಯರ ಪತ್ನಿ. ಅದು ಹರಿಯುವ ಜಾಗದಲ್ಲಿ ಮೂರು ಕಡೆ ದ್ವೀಪವನ್ನ ಅದು ರಚನೆ ಮಾಡಿಕೊಳ್ಳುತ್ತಾ ಹೋಗ್ತದೆ. ಒಂದು ಶ್ರೀರಂಗಪಟ್ಟಣದ ಹತ್ತಿರದಲ್ಲಿ, ಆನಂತರ ಶಿವನ ಸಮುದ್ರ ಮತ್ತು ಕೊನೆಯಲ್ಲಿ ಶ್ರೀರಂಗಂನಲ್ಲಿ 3 ಕಡೆ ಕೂಡ ದ್ವೀಪ ರಚನೆ ಮಾಡ್ತಾ ಮಧ್ಯಭಾಗದಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಇದೆ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಆನಂತರ ಶಿವನ ಸಮುದ್ರದಲ್ಲಿ ಅದನ್ನ ಆದಿರಂಗ, ಮತ್ತೆ ಮಧ್ಯರಂಗ ಮತ್ತು ಅಂತ್ಯರಂಗ, ಕೊನೆಯದು ಶ್ರೀರಂಗಂ. ಈ ರೀತಿ 3 ದ್ವೀಪಗಳನ್ನು ಅದು ರಚನೆ ಮಾಡಿಕೊಳ್ತದೆ. ಇನ್ನು ಈ ಭೂಮಿಯಲ್ಲಿ, ಈ ಭಾರತದಲ್ಲಿ ಹೆಚ್ಚೆಗೆ ಪುಣ್ಯಕ್ಷೇತ್ರಗಳಿದೆ. ನಾವು ಎಲ್ಲವನ್ನೂ ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶ್ಲೋಕದಲ್ಲಿ ಹೇಳ್ತಾರೆ, ಸಪ್ತ ಮೋಕ್ಷದಾಯಿಕ ನಗರಗಳು: ಅಯೋಧ್ಯ, ಮಥುರಾಮಾಯ, ಕಾಶಿ, ಕಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕ. ಅಯೋಧ್ಯೆ ಯುದ್ಧವಿಲ್ಲದ ನಗರವಾಗಬೇಕು ಅಂತ ಚಕ್ರವರ್ತಿ ಮನುವಿನಿಂದ ಅದು ಸ್ಥಾಪನೆಯಾಯಿತು. ಅಯೋಧ್ಯೆ ಅಂತಂದಾಗ ನಮಗೆ ನೆನಪಾಗುವಂತದ್ದೇ ಶ್ರೀರಾಮ. ಸರಯೂ ನದಿಯ ತೀರದಲ್ಲಿದೆ. ಜೈನದ 24 ತೀರ್ಥಂಕರಲ್ಲಿ 22 ತೀರ್ಥಂಕರರು ಅಯೋಧ್ಯೆಯವರು. ಹಾಗೇನೆ ಗುರು ನಾನಕರಿಗೆ ದೈವ ಸಾಕ್ಷಾತ್ಕಾರವಾದಂತಹ ತಾಣ ಕೂಡ ಹೌದು. 1526ರಲ್ಲಿ ಅಲ್ಲಿ ಬಾಬರ್ ಆಕ್ರಮಣವನ್ನು ಮಾಡ್ತಾನೆ. ಮೀರ್ ಬಾಕಿಯಿಂದ ದೇವಾಲಯ ನಾಶವಾಗ್ತದೆ. ಅದಾದಂತಹ ದೇವಾಲಯಕ್ಕೋಸ್ಕರ 76 ಬಾರಿ ಇತಿಹಾಸದಲ್ಲಿ ಯುದ್ಧ ನಡೀತದೆ. 1,76,000 ಹಿಂದೂಗಳ ಬಲಿದಾನವಾಗ್ತದೆ. ಆದರೆ ಆ ಹೋರಾಟದ ಪರಿಣಾಮವಾಗಿ
1992 ಡಿಸೆಂಬರ್ 6ನೇ ತಾರೀಕಿಗೆ ಆ ಅಪಮಾನದ ಸಂಕೇತ ದೂರವಾಗಿ ಮತ್ತೆ ಒಂದಷ್ಟು ವರ್ಷಗಳ ಕಾಲ ಕಾನೂನಿನ ಹೋರಾಟ ನಡೆದಿಂದ ಮೊನ್ನೆ ಅಷ್ಟೇ ಜನವರಿ 22, 2024 ಅಲ್ಲಿ ಭವ್ಯವಾದಂತಹ ಶ್ರೀರಾಮನ ಮಂದಿರ ಅದು ಲೋಕಾರ್ಪಣೆಗೊಂಡಿದೆ. ಮಥುರೆ ಶ್ರೀಕೃಷ್ಣನ ಜನ್ಮಸ್ಥಾನ, ಯಾದವರ ರಾಜಧಾನಿ. ಶತ್ರುಘ್ನನಿಂದ ನಗರ ನಿರ್ಮಾಣಗೊಳ್ಳುತ್ತದೆ. ಹಾಗೇನೆ ಮಥುರಾಧಿಪತಿ ಅಖಿಲಂ ಮಧು ಅಂತ ಅದನ್ನ ಹಾಡಿ ಹೊಗಳ್ತಾರೆ ಆಚಾರ್ಯ ವಲ್ಲಭರು. ಹರಿದ್ವಾರ ಹಿಮಾಲಯದ ತಪ್ಪಲಿನಲ್ಲಿದೆ. ಕಾಶಿ ಒಂದು ಪ್ರಾಚೀನ ವಿದ್ಯಾಕ್ಷೇತ್ರವೂ ಹೌದು, ಕಾಶಿ ವಿದ್ಯಾಪೀಠ ಇತ್ತು, ಒಂದು ಶಿವಕ್ಷೇತ್ರವೂ ಹೌದು. ಅಲ್ಲಿ ಅನೇಕ ಕ್ರಾಂತಿಕಾರಿಗಳು ತಮ್ಮ ಚಟುವಟಿಕೆಯನ್ನು ನಡೆಸಿದರು, ಸಮಾಜ ಸುಧಾರಕರು ಕೆಲಸಗಳನ್ನ ಮಾಡಿದ್ದಾರೆ. ಕಾಶಿಯಲ್ಲಿ ಮರಣ ಹೊಂದಿದ್ರೆ ಮುಕ್ತಿ ಅನ್ನುವಂಥದ್ದು ಸಮಾಜದ ನಂಬಿಕೆ. ಕಾಶಿಯನ್ನ ಗಜನಿ ಮಹಮ್ಮದ್ ಕೊಳ್ಳೆ ಹೊಡೆದ. ಇವತ್ತು ಮತ್ತೆ ಕಾಶಿಯನ್ನು ಕೂಡ ಮತ್ತೆ ಪುನರುಜ್ಜೀವನ ಮಾಡುವಂತಹ ಕೆಲಸ ನಡೀತಾ ಇದೆ. ಹಾಗೇನೆ ದಕ್ಷಿಣ ಭಾರತದ ಒಂದು ಪ್ರಾಚೀನ ವಿದ್ಯಾಕ್ಷೇತ್ರ ಕಂಚಿ, ಅಲ್ಲಿ 108 ವೈಷ್ಣವ ಕ್ಷೇತ್ರಗಳು, 18 ಶೈವ ಕ್ಷೇತ್ರಗಳು ಇದೆ. ದಕ್ಷಿಣ ಭಾರತದ ಚೋಳ ಪಲ್ಲವರ ರಾಜಧಾನಿಯಾಗಿತ್ತು. ಉಜ್ಜಯಿನಿ ವಿಜಯದಾಯಿನಿ ಅನ್ನುವಂಥ ಅರ್ಥ ಇರುವಂಥದ್ದು. ಅಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗ ಇದೆ, ಜ್ಯೋತಿಷ್ಯ ಶಿಕ್ಷಣದ ಕೇಂದ್ರವಾಗಿತ್ತು. ಕುಂಭಮೇಳ ನಡೆಯುವಂತಹ ಕ್ಷೇತ್ರವೂ ಹೌದು. ದ್ವಾರಕೆ ಯಾದವರ ರಾಜಧಾನಿ, ಅಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಇದೆ. ಚತುರ್ಧಾಮಗಳಲ್ಲಿ ಒಂದು ಗೋಮನತ್ತಿ ನದಿಯ ತೀರದಲ್ಲಿದೆ. ಶ್ರೀಕೃಷ್ಣನ ಪರಂಧಾಮದ ನಂತರ ಅಯೋಧ್ಯೆ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಆ ನಂತರ ಅದನ್ನ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಕರ್ನಾಟಕದವರದೇ ಆದಂತ SR ರಾವ್ ಮಾಡ್ತಾರೆ. ಅವರು ಸಮುದ್ರದ ಆಳಕ್ಕೆ ಹೋದ್ರು, ಅಲ್ಲೊಂದು ಸುವ್ಯವಸ್ಥಿತವಾದಂತಹ ನಗರ ಇತ್ತು ಅನ್ನುವಂಥದ್ದು ಪತ್ತೆ ಮಾಡ್ತಾರೆ. ನಾವು ಕೆಳಭಾಗದಲ್ಲಿ ಆ ಚಿತ್ರಗಳನ್ನು ನೋಡ್ತೇವೆ. ಅದು ಎಷ್ಟು ವರ್ಷಗಳ ಹಳೆಯದು ಅಂತ ಕಾರ್ಬನ್ ಡೇಟಿಂಗ್ನ ಪ್ರಕಾರ, ವೈಜ್ಞಾನಿಕವಾಗಿ ಕಾರ್ಬನ್ ಡೇಟಿಂಗ್ನ ಪ್ರಕಾರ ಪತ್ತೆ ಮಾಡ್ತಾರೆ. ಅವರು ಹೇಳ್ತಾರೆ ಇದು 5000 ವರ್ಷಗಳ ಹಳೆಯದು ಅಂತ. ನಾವು ಪಂಚಾಂಗವನ್ನು ಹೇಳಬೇಕಾದ್ರೆ ಕಲಿಯುಗಾಬ್ದ 5126 ಅಂತ ಹೇಳುತ್ತೇವೆ. ಆ ಕಲಿಯುಗಾಬ್ದ ಯಾವಾಗ ಕಲಿಯುಗ ಪ್ರಾರಂಭ ಆಯಿತು ಅಂತಂದ್ರೆ ಕೃಷ್ಣನ ಅವಸಾನದ ನಂತರ. ಹಾಗಾಗಿ ನಾವು ಪುರಾಣದಲ್ಲಿ ಹೇಳುವ ಹಾಗೆ ಹೇಳುವುದು ಮತ್ತು ಈ ಇತಿಹಾಸ ಎರಡೂ ಕೂಡ ಅದು ಒಂದೇ ಆಗಿದೆ. ನಮ್ಮ ದೇಶದ ಇತಿಹಾಸ ಎಷ್ಟು ಅಂತ ಹೇಳಿದ್ರೆ ವಿಜ್ಞಾನಕ್ಕೆ ಅಳತೆಯಂತೆ ಅದು ಹಿಂದಕ್ಕೆ ಹೋಗ್ತಾ ಹೋಗ್ತದೆ. ಈ ದೇಶ ಒಂದು ದೇಶ. ನಾನಾಗ ಹೇಳಿದೆ, ರಾಜಕೀಯ ಭೂಪಟವನ್ನ ತಗೊಂಡಾಗ ಅದಕ್ಕೊಂದು ಗಡಿ ಪ್ರದೇಶಗಳಿದೆ. ಆದರೆ ನಾವು ಹಿಂದಕ್ಕೆ ನೋಡಿದಾಗ ನಮ್ಮ ಪಠ್ಯಪುಸ್ತಕದಲ್ಲಿ ಒಂದಷ್ಟು ಬರ್ತದೆ. ನಮ್ಮ ದೇಶದ ಬಗ್ಗೆ ಉಪಖಂಡ ಅಂತ ನಾವು ಓದ್ತೇವೆ. ಅಥವಾ ನಮ್ಮ ಇತಿಹಾಸದಲ್ಲಿ ಹೇಳುವುದಿದೆ, ಇದೊಂದು ರಾಷ್ಟ್ರವೇ ಆಗಿರ್ಲಿಲ್ಲ, ಬ್ರಿಟಿಷರು ಬಂದ ನಂತರ ಇದು ರಾಷ್ಟ್ರ ಆಯಿತು, ಒಂದು ದೇಶ ಅಂತ ಆಯ್ತು. ಅಲ್ಲಿ ಅದಕ್ಕೆ ಮುಂಚೆ ನಾವು ಓದ್ತೇವೆ, ನಾವು ಇಲ್ಲಿ ತುಂಬಾ ಜನ ರಾಜರಿದ್ರು ಅಂತ. ಹೌದು, ರಾಜಕೀಯವಾಗಿ ಇಲ್ಲಿ ಅನೇಕ ರಾಜ್ಯಗಳಿದ್ವು. ನಾವು ಅದನ್ನ 56 ದೇಶಗಳು ಅಂತ ಹೇಳ್ತಾರೆ. 56 ದೇಶಗಳು ಇತ್ತು ಅಂತ. ಅಂಗ, ವಂಗ, ಕಳಿಂಗ, ಕಾಂಬೋಜ, ತೌಳವ, ನಮ್ಮ ಈ ಭಾಗಕ್ಕೆ ತೌಳವ ಅಂತ ಹೇಳ್ತೀವಿ. ಹೀಗೆ 56 ದೇಶಗಳಿತ್ತು ಅಂತ. ಆದರೆ ಹೌದು, ರಾಜಕೀಯವಾಗಿ ಆ ರೀತಿಯ ಪ್ರದೇಶಗಳಿದ್ದದ್ದು ಹೌದು. ಆದರೆ ಇದು ಒಂದು ದೇಶವಾಗಿತ್ತು. ಹೇಗೆ ಅಂತಂದ್ರೆ, ಆ ಶ್ಲೋಕ ಇತ್ತಲ್ಲ, ಉತ್ತರಂ ಯತ್ ಸಮುದ್ರ ಸೇಮಾದ್ರೇಶ್ಚೈವ ದಕ್ಷಿಣಂ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ.
ಅದು ನಮಗೆ ಇದು ಒಂದು ದೇಶ ಅಂತ ನಮಗೆ ತೋರಿಸಿಕೊಡ್ತದೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ 4 ಪೀಠಗಳು ಈ ದೇಶದ 4 ಮೂಲೆಯಲ್ಲಿದೆ. ಇಡೀ ದೇಶ ಒಂದು. ಸಿಖ್ಖರಿಗೆ ಕೇಳಿದ್ರೆ ಅವರ ತೀರ್ಥಕ್ಷೇತ್ರಗಳು ದೇಶದಾದ್ಯಂತ ಇದೆ. ಜೈನರಿಗೆ ಕೇಳಿದ್ರೆ ಅವರ ತೀರ್ಥಕ್ಷೇತ್ರಗಳು ದೇಶದಾದ್ಯಂತ ಇದೆ. 12 ಜ್ಯೋತಿರ್ಲಿಂಗಗಳು ಈ ದೇಶವನ್ನು ಒಂದು ಅಂತ ಹೇಳುತ್ತದೆ. 51 ಶಕ್ತಿಪೀಠಗಳು ಈ ದೇಶವನ್ನು ಒಂದು ಅಂತ ಹೇಳುತ್ತದೆ. ದಕ್ಷಿಣದ ರಾಮೇಶ್ವರದಿಂದ ಕಾಶಿಗೆ ಹೋಗ್ತಾ ಇದ್ರು, ಕಾಶಿಯಿಂದ ರಾಮೇಶ್ವರಕ್ಕೆ ಬರ್ತಾ ಇದ್ರು. ನಮ್ಮ ಮಂಗಳೂರಿನಲ್ಲಿ ಕದ್ರಿಗೆ ಪ್ರತಿ 12 ವರ್ಷಕ್ಕೊಂದ್ಸಲ ಉತ್ತರ ಭಾರತದಿಂದ ನಡ್ಕೊಂಡು ಬರ್ತಾರೆ. ಗೊತ್ತಾ ನಮಗೆ? ನಡ್ಕೊಂಡು ಬರ್ತಾರೆ 12 ವರ್ಷಕ್ಕೊಂದ್ಸಲ ಕದ್ರಿಯ ಮಠಕ್ಕೆ. ಪ್ರತಿ 12 ವರ್ಷಕ್ಕೊಂದ್ಸಲ ಬರ್ತಾರೆ. ಯಾಕೆ? ಆ ಉತ್ತರ ಭಾರತಕ್ಕೂ ಕದ್ರಿಗೂ ಸಂಬಂಧ ಇದೆ. ಹಾಗೆ ಇಡೀ ದೇಶ ಒಂದು ಅಂತ ನಾವು ಹೇಳಬಹುದು. ಇಲ್ಲಿ ಯಾಕೆ ಅಂತಂದ್ರೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಆ ಶ್ಲೋಕದಂತೆ ಈ ದೇಶ ಒಂದು, ಸಾಂಸ್ಕೃತಿಕವಾಗಿ ಈ ದೇಶ ಒಂದು ಅಂತ ನಂಬಿಕೊಂಡು ಬಂದರು. ಹಾಗಾಗಿ ಒಂದು ಆಡಳಿತ ವ್ಯವಸ್ಥೆಯ ಮೂಲಕವಲ್ಲ, ಅದು ರಾಜಕೀಯವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ ಈ ದೇಶ ಒಂದು. ನಾನು ಈಗ ನಮ್ಮ ಮುಂದೆ ಒಂದಷ್ಟು ಸಂಗತಿಗಳನ್ನು ಸ್ಪರ್ಶ ಮಾಡುವಂತ ಕೆಲಸ ಮಾತ್ರ ಮಾಡಿದ್ದೇನೆ. ನಮ್ಮ ದೇಶದ ನದಿಗಳ ಬಗ್ಗೆ ಒಂದು 6-7 ನದಿಗಳ ಬಗ್ಗೆ ಪರಿಚಯ ಮಾಡಿದೆ. ನಮ್ಮ ಊರಿನಲ್ಲಿರುವ ನೇತ್ರಾವತಿಯ ಬಗ್ಗೆ, ಕುಮಾರಧಾರದ ಬಗ್ಗೆ, ಫಲ್ಗುಣಿಯ ಬಗ್ಗೆ, ಸೀತಾ ನದಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಪರ್ವತಗಳನ್ನು ಹೇಳಬೇಕಾದ್ರೆ ಮಹೇಂದ್ರ ಮಲಯ ಹೇಳಿದೆ. ಪುಷ್ಪಗಿರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ, ಕುಮಾರ ಪರ್ವತ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅಧ್ಯಯನ ಮಾಡೋಣ. ಪುಣ್ಯಕ್ಷೇತ್ರಗಳ ಬಗ್ಗೆ ಹೇಳಬೇಕಾದ್ರೆ ಅಯೋಧ್ಯ, ಮಥುರಾ, ಮಾಯ ಅಂತ ಇಡೀ ದೇಶದ ಹೇಳಿದೆ. ಕಟೀಲ್ನ ಬಗ್ಗೆ ತಿಳ್ಕೊಳ್ಳೋಣ, ಸುಬ್ರಹ್ಮಣ್ಯದ ಬಗ್ಗೆ ತಿಳ್ಕೊಳ್ಳೋಣ, ಮರೋಳಿಯ ಬಗ್ಗೆ, ಕಡೇಶ್ವಾಲಿಯ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ, ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕ್ಷೇತ್ರಗಳು ಹೇಗಿದೆ, ಏನದರ ವಿಶೇಷತೆ, ನಾವು ವಿದ್ಯಾರ್ಥಿಗಳಿಗಾಗಿ ಇದನ್ನು ಅಧ್ಯಯನ ಮಾಡ್ಬೋದಾ, ಇದನ್ನು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಈ ದೇಶ ಒಂದು ಅನ್ನುವಂತ ತಿಳ್ಕೊಳ್ತಾ, ಈ ಭಾರತದ ವಿಶೇಷತೆಗಳು ಏನು ಅನ್ನುವಂತ ತಿಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನವನ್ನು ಮಾಡಬೇಕು. ನಮಗೆ ಎಲ್ಲರಿಗೂ ಒಂದು ಪುಣ್ಯ ಅಂತ ಹೇಳಬಹುದು. ನಮಗೆ ಈ ರೀತಿಯದನ್ನ ತಿಳಿಸಿಕೊಡುವಂತಹ ಒಂದು ಶಾಲೆಯಲ್ಲಿ ನಾವಿದ್ದೇವೆ. ಆ ರೀತಿಯ ಪ್ರಯತ್ನಗಳು ನಾನು ಅವಾಗ ಮತ್ತೆ ಮತ್ತೆ ಹೇಳಿದೆ, ಅನೇಕ ಶಾಲೆಗಳಲ್ಲಿ ಇದು ಇಲ್ಲ. ನಮಗೆ ಒಂದು ಅವಕಾಶ ಸದವಕಾಶ ಸಿಕ್ಕಿದೆ. ಆ ಸದವಕಾಶವನ್ನ ನಾವೆಲ್ಲರೂ ಕೂಡ ಲಾಭ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ಈ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಸಾಂಸ್ಕೃತಿಕ ಭಾರತದ ಈ ಸುಂದರ ಪರಿಚಯ ಮಾಡಿಕೊಟ್ಟ ಶ್ರೀ ರಾಜೇಶ್ ದೇವರಕೋಣೆ ಅವರಿಗೆ ಅನಂತ ಧನ್ಯವಾದಗಳು. ನಮ್ಮ ಹಿರಿಯರಾದ ಡಾಕ್ಟರ್ ಕೆ.ಸಿ. ನಾಯಕ್ ಹಾಗೂ ಶ್ರೀ ರಮೇಶ್ ಕೆ ಇವರು ವೇದಿಕೆಗೆ ಬಂದು ಭಾರತ ದರ್ಶನ ಎಂಬ ಉಪನ್ಯಾಸ ನೀಡಿದ ಶ್ರೀ ರಾಜೇಶ್ ರವರಿಗೆ ಪ್ರೀತಿಪೂರ್ವಕ ಸನ್ಮಾನ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಭಾರತದ ಈ ರೀತಿಯ ಒಂದು ಪರಿಚಯ ನಮ್ಮ ಯಾವುದೇ ಸಮಾಜಶಾಸ್ತ್ರದ ಪಾಠ ಪುಸ್ತಕಗಳಲ್ಲೂ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ.